ನಿಮ್ಗೆಲ್ರಿಗೂ ಗೊತ್ತಿರಬಹುದು ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಆಲ್ಮೋಸ್ಟ್ 22 ವಾರ ಆಯಿತು. ಅಂದ್ರೆ ಆಲ್ಮೋಸ್ಟ್ 2 ವರ್ಷ ಆಗಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗಿಲ್ಲ. ಬಟ್ ಅದೇ ನೀವು ತೈವಾನ್ ಮಾರ್ಕೆಟ್ ಮತ್ತೆ ಸೌತ್ ಕೊರಿಯಾ ಮಾರ್ಕೆಟ್ ಅಥವಾ US ಸ್ಟಾಕ್ ಮಾರ್ಕೆಟ್ ನೋಡಿದ್ರೆ ಅವುಗಳು ಕನ್ಸಿಸ್ಟೆಂಟ್ ಆಗಿ ಮೇಲೆ ಹೋಗ್ತಿದ್ದಾವೆ. ಮೇಲೆ ಹೋಗಿದ್ದು ಕೆಳಗಡೆ ಬಂದು ಮತ್ತೆ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ನಮ್ಮ ಸ್ಟಾಕ್ ಮಾರ್ಕೆಟ್ ಇನ್ನೂ ಆದ್ರೂ ಕೂಡ ಮೇಲೆ ಹೋಗ್ತಿಲ್ಲ. ಬಟ್ ರೀಸೆಂಟ್ ಆಗಿ HSBC ಒಂದು ರಿಪೋರ್ಟ್ ನ ಪಬ್ಲಿಷ್ ಮಾಡಿದೆ. ಆ ರಿಪೋರ್ಟ್ ಅಲ್ಲಿ ಅವ್ರು ಏನ್ ಬರ್ದಿದ್ದಾರೆ ಅಂತ ಕೇಳಿದ್ರೇನೆ ಸಾಕು ನಮ್ಮ ಸ್ಟಾಕ್ ಮಾರ್ಕೆಟ್ ಇಲ್ಲಿಂದ ರಿಕವರಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಬೂಮ್ ಬರುತ್ತೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ ನಿಮ್ಗೂ ಕೂಡ ಅನ್ಸುತ್ತೆ. ಆ ರಿಪೋರ್ಟ್ ಅಲ್ಲಿ ಅವ್ರು ಏನೇನ್ ಹೇಳಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಗೆ ನೀವು ನೋಡ್ತಿರ್ಬೋದು ನಮ್ಮ ಭಾರತದ ರೂಪಾಯಿ ಡಾಲರ್ ವಿರುದ್ಧ ರೀಸೆಂಟ್ ಆಗಿ ಅಪ್ರಿಶಿಯೇಟ್ ಆಗ್ತಿದೆ, ಡಿಪ್ರಿಶಿಯೇಟ್ ಆಗ್ತಿಲ್ಲ. ಡಿಪ್ರಿಶಿಯೇಟ್ ಅಂದ್ರೆ ಏನಂತಂದ್ರೆ 90 ರೂಪಾಯಿ ಇರೋದು 95, 96 ರೂಪಾಯಿ ಆಗೋದು. ಬಟ್ ಈಗ ಏನಾಗ್ತಿದೆ ಅಂತಂದ್ರೆ 97, 96 ರೂಪಾಯಿ ಇರೋದು ಉಲ್ಟಾ ಅಪ್ರಿಶಿಯೇಟ್ ಆಗ್ಬಿಟ್ಟು 95 ರೂಪಾಯಿಗೆ ಬಂದಿದೆ. ಸೊ ಈ ತರ ಅಪ್ರಿಶಿಯೇಟ್ ಆಗ್ತಿದೆ ಅಲ್ವಾ ಇಂಡಿಯನ್ ರುಪೀಸು. ಇದಕ್ಕೆ RBI ಬ್ಯಾಕ್ ಎಂಡ್ ಅಲ್ಲಿ ಏನ್ ಮಾಡ್ತಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆಗೆ ರೀಸೆಂಟ್ ಆಗಿ RBI ಇದು ಮಾನಿಟರಿ ಪಾಲಿಸಿ ಮೀಟಿಂಗ್ ಕೂಡ ಇತ್ತು. ಅವ್ರು ಏನ್ ಮಾಡಿದಾರೆ ಅಂತಂದ್ರೆ ರೇಟ್ ನ ಚೇಂಜ್ ಮಾಡ್ದೇನೆ ಹಂಗೆ ಇಟ್ಟಿದ್ದಾರೆ. ಸೊ ಈ ತರ RBI ಯಾಕೆ ಮಾಡ್ತು, ಇದರಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಓವರ್ ಆಲ್ ಕಂಪ್ಲೀಟ್ ಆಗಿ ಏನಾಗ್ತಿದೆ ಅನ್ನೋದನ್ನ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ವೆಲ್ಕಮ್ ಟು VK ವೀಕ್ಲಿ ಟಾಕ್ಸ್. ಸೊ ನಾನು ನಿಮಗೆ ಆವಾಗಲೇ ಇಂಟ್ರೋದಲ್ಲಿ ಹೇಳಿದ್ನಲ್ವಾ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಇನ್ಮೇಲಿಂದ ಮೇಲ್ ಹೋಗ್ಬೋದು ಅಂತ. ಅದಕ್ಕೆ ಮೇನ್ ಕಾರಣ ಏನಂತಂದ್ರೆ ರೀಸೆಂಟ್ ಆಗಿ HSBC ಏನ್ ಮಾಡಿದೆ ಅಂತಂದ್ರೆ ಒಂದು ರಿಪೋರ್ಟ್ ನ ಪಬ್ಲಿಷ್ ಮಾಡಿದೆ. ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಿದ್ದೀನಿ. ಅವ್ರೇನ್ ಹೇಳ್ತಿದಾರೆ ಅಂತಂದ್ರೆ 25 ಬಿಲಿಯನ್ FII ಕಮ್ ಬ್ಯಾಕ್. HSBC explains why foreign money may return to India. ಅಂದ್ರೆ HSBC ಪ್ರಕಾರ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಬರೋಬ್ಬರಿ $25 ಬಿಲಿಯನ್ ನ ಇನ್ವೆಸ್ಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. $25 ಬಿಲಿಯನ್ ಅಂದ್ರೆ ಎಷ್ಟು ಗೊತ್ತಾ? ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ನಾವು $1 ಈಕ್ವಲ್ಸ್ ಟು 95 ರೂಪಾಯಿ ಇದೆ ಅಂತ ಹಿಡ್ಕೊಂಡ್ರು ಕೂಡ 2,35,000 ಕೋಟಿಯಿಂದ 2,40,000 ಕೋಟಿ ಹಣವನ್ನ ಈ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಮತ್ತೆ ಇನ್ವೆಸ್ಟ್ ಮಾಡಬಹುದು ಅಂತ HSBC ಹೇಳ್ತಿದೆ. ಹಾಗಾದ್ರೆ ಇವ್ರು ಯಾಕೆ ಹೇಳ್ತಿದ್ದಾರೆ ಗೊತ್ತಾ? ಇವ್ರು ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಸ್ಟಾಕ್ ಮಾರ್ಕೆಟ್ ಇಂದ ಈ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಿದಾರಲ್ವಾ ಇವ್ರು ಯಾಕೆ ಹೊರಗಡೆ ಹೋದ್ರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇ ಕಾರಣನೇ ಏನಂತಂದ್ರೆ ನಮ್ಮ ಭಾರತದಲ್ಲಿ ಯಾವುದು ಕೂಡ ಎ ರಿಲೇಟೆಡ್ ಸೆಮಿ ಕಂಡಕ್ಟರ್ ರಿಲೇಟೆಡ್ ಕಂಪನಿಗಳು ಇಲ್ಲ ಅನ್ನೋ ಕಾರಣಕ್ಕೇನೆ. ನಿಮಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ಈ ChatGPT, ಜೆಮಿನಿ, ಕ್ಲಾಡ್ ಇವೆಲ್ಲನೂ ಕೂಡ ಎ ಇನ್ಫ್ರಾಸ್ಟ್ರಕ್ಚರ್ ಏನಿದೆಯಲ್ವಾ ಇವೆಲ್ಲನೂ ಕೂಡ ರೀಸೆಂಟ್ ಆಗಿ ಜಾಸ್ತಿ ಬೂಮ್ ಆಗಿದ್ವು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ನಾನು ನಿಮಗೆ ಸೌತ್ ಕೊರಿಯಾದ ಇಂಡೆಕ್ಸ್ ತೋರಿಸ್ತಿದ್ದೀನಿ. ಸೌತ್ ಕೊರಿಯಾದ ಇಂಡೆಕ್ಸ್ ಯಾವುದು? ಕಾಸ್ಪಿ ಅಂತ. ನಾನು ಲಾಸ್ಟ್ ವಿಡಿಯೋದಲ್ಲೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಈ ಇಂಡೆಕ್ಸ್ ಯಾಕೆ ಕೆಳಗಡೆ ಬಂದಿತ್ತು ಅಂತ. ಅದನ್ನು ಕೂಡ ಬೇಕಾದ್ರೆ ನೀವು ಹೋಗಿ ನೋಡ್ಬೋದು. ಈ ಸೌತ್ ಕೊರಿಯಾ ಇಂಡೆಕ್ಸ್ ನೋಡಿ ಎಷ್ಟು ಲಾಸ್ಟ್ 1 ಇಯರ್ ತೋರಿಸ್ತಿದ್ದೀನಿ. ಓಕೆ, ನಾನು ಇಲ್ಲಿ ಕಾಣಿಸ್ತಿದೆ ಅಂತ ಅನ್ಕೊಂತಿದ್ದೀನಿ. 1 ಇಯರ್ ಆದ್ಮೇಲೆ ಹಾಕಿದ್ದೀನಿ. ಸೊ ನಾನು ಇಲ್ಲಿಂದ ಇದನ್ನ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ ನೋಡಿದ್ರೆ ಇದು ಬರೋಬ್ಬರಿ 180% ಮೇಲೆ ಹೋಗಿತ್ತು. ಮತ್ತೆ ರೀಸೆಂಟ್ ಆಗಿ ಕೆಳಗಡೆ ಬರ್ತಿದೆ, ಅದು ಬೇರೆ ಮಾತು. ಕಾಸ್ಪಿ ಅಂತ ಒಂದು ಇಂಡೆಕ್ಸ್ ಇದೆಯಾ, ಅದೇ ರೀತಿನೇ ತೈವಾನ್ ಒಂದು ಇಂಡೆಕ್ಸ್ ಇದೆ. ತೈವಾನ್ ಯಾವುದು ಅಂತಂದ್ರೆ ತೈವಾನ್ ಇಂಡೆಕ್ಸ್ ಅಂತ ಸಿಂಪಲ್ ಆಗಿ ನೀವು ಸರ್ಚ್ ಮಾಡಿದ್ರು ಕೂಡ ಬರುತ್ತೆ. TAIEX ಅಂತ ಇರುತ್ತೆ. ಓಕೆನಾ, ಅದು ಇದ್ರ ಮೇಲೂ ಕೂಡ 1 ಇಯರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇದು ಕೂಡ ಎಷ್ಟು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಅಂತಂದ್ರೆ ನಾನು ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ. ಬರೋಬ್ಬರಿ ಆಲ್ಮೋಸ್ಟ್ ಡಬಲ್ ಆಗಿತ್ತು ತೈವಾನ್ ಸ್ಟಾಕ್ ಮಾರ್ಕೆಟ್ ನ ಇಂಡೆಕ್ಸ್ ಕೂಡ. ಯಾಕಂತಂದ್ರೆ ಈ ತೈವಾನು ಮತ್ತೆ ಸೌತ್ ಕೊರಿಯಾ ಮಾರ್ಕೆಟ್ ಅಲ್ಲಿರೋ ಕಂಪನಿಗಳು ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋ ಕಂಪನಿಗಳು ಇವೆಲ್ಲನೂ ಕೂಡ AI ಮತ್ತೆ ಸೆಮಿ ಕಂಡಕ್ಟರ್ ರಿಲೇಟೆಡ್ ಬಿಸ್ನೆಸ್ ನ ಮಾಡ್ತವೆ ಅಂತೇಳಿ. ಈ AI ಮತ್ತೆ ಸೆಮಿ ಕಂಡಕ್ಟರ್ ಸೆಕ್ಟರ್ ಅಲ್ಲಿ ಜಾಸ್ತಿ ರೀಸೆಂಟ್ ಆಗಿ ಕೆಪೆಕ್ಸ್ ಆಗ್ತಿತ್ತು, ಅಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಿತ್ತು. ಅದಕ್ಕೆ ಇನ್ವೆಸ್ಟರ್ಸ್ ಎಲ್ಲ ಯಾವ ತರ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಇದರಿಂದ ನಮಗೆ ಫ್ಯೂಚರ್ ಅಲ್ಲಿ ಜಾಸ್ತಿ ರಿಟರ್ನ್ ಬರುತ್ತೆ, ಜಾಸ್ತಿ ನಾವು ಇದರಿಂದ ಪ್ರಾಫಿಟ್ ಮಾಡಬಹುದು ಅಂತೇಳಿ ಆ ತರ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆನಾ, ನೀವು ಕೇಳಿರ್ಬೋದು ಲೈಕ್ ಕೆಪೆಕ್ಸ್ ಅಂದ್ರೆ ಏನಂತಂದ್ರೆ ಈ ಕಂಪನಿಗಳು ಏನ್ ಮಾಡ್ತಾರೆ ಅಂತಂದ್ರೆ ನೆಕ್ಸ್ಟ್ ಬಿಸ್ನೆಸ್ ನ ಎಕ್ಸ್ಪೆಂಡ್ ಮಾಡಕ್ಕೆ ಇನ್ವೆಸ್ಟ್ ಮಾಡ್ತಾರಲ್ವಾ ಇದನ್ನೇ ಕೆಪಾಸಿಟಿ ಎಕ್ಸ್ಪೆಂಡಿಚರ್. ಕೆಪಾಸಿಟಿ ಎಕ್ಸ್ಪೆಂಡಿಚರ್ ಅಂತಂದ್ರೆ ಈಗ 1 ಶಾಪ್ ಇರೋದನ್ನ 2 ಶಾಪ್ ಮಾಡ್ತಾರೆ, 2 ಶಾಪ್ ಇರೋದನ್ನ 4 ಶಾಪ್ ಮಾಡ್ತಾರೆ. ಅಂದ್ರೆ ಬಿಸ್ನೆಸ್ ನ ದೊಡ್ಡದು ಮಾಡ್ತಾ ಹೋಗ್ತಾರಲ್ವಾ, ಅದಕ್ಕೆ ಇನ್ವೆಸ್ಟ್ ಮಾಡ್ತಾರಲ್ವಾ, ಅದಕ್ಕೆ ಕೆಪೆಕ್ಸ್ ಅಂತ ಹೇಳಿ ಕರೀತಾರೆ. ಬಟ್ ಸೌತ್ ಕೊರಿಯನ್ ಇಂಡೆಕ್ಸ್ ಮೇಲೆ ಹೋಗಿದೆ, ನಾನು ನಿಮ್ಗೆ ಅವಾಗಲೇ ಹೇಳಿದೆ. ಕಾಸ್ಪಿನೂ ಮೇಲೆ ಹೋಗಿದೆ, ಅದೇ ರೀತಿನೇ ತೈವಾನ್ ಮಾರ್ಕೆಟ್ ಕೂಡ ಮೇಲೆ ಹೋಗಿದೆ, US ಮಾರ್ಕೆಟ್ ಕೂಡ ಮಾಡರೇಟ್ ಆಗಿ ಮೇಲೆ ಹೋಗಿದೆ. ಬಟ್ ನಮ್ಮ ಸ್ಟಾಕ್ ಮಾರ್ಕೆಟ್ ನೀವೇ ನೋಡಿ, ನಾನು ನಿಫ್ಟಿನೂ ಕೂಡ ಸರ್ಚ್ ಮಾಡಿ ತೋರಿಸ್ತೀನಿ. ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಲಾಸ್ಟ್ 1 ವರ್ಷದಲ್ಲಿ ನೋಡಿ ಎಷ್ಟು ರಿಟರ್ನ್ ಕೊಟ್ಟಿದೆ. ರಿಟರ್ನ್ ಬಿಡಿ ನೆಗೆಟಿವ್ ಅಲ್ಲಿ ಇದೆ. ಓಕೆನಾ, ಎಷ್ಟು 0.9% ನೆಗೆಟಿವ್ ಅಲ್ಲಿ ಇದೆ, ಮೇಲೇನೆ ಹೋಗಿಲ್ಲ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್. ಯಾಕಂತಂದ್ರೆ ನಮ್ಮ ಭಾರತದಲ್ಲಿ ಯಾವ ಕಂಪನಿನೂ ಕೂಡ ಸೆಮಿ ಕಂಡಕ್ಟರ್ ಮತ್ತೆ ಈ ಎ ರಿಲೇಟೆಡ್ ಬಿಸ್ನೆಸ್ ನ ಮಾಡಲ್ಲ ಅಂತ. ಬಟ್ ರೀಸೆಂಟ್ ಆಗಿ ಏನಾಗ್ತಿದೆ ಅಂತಂದ್ರೆ ಈ ಸೆಮಿ ಕಂಡಕ್ಟರ್ ಮತ್ತೆ ಎ ರಿಲೇಟೆಡ್ ಸ್ಟಾಕ್ ಗಳು ಅಂದ್ರೆ ಲೈಕ್ ಕಂಪನಿಗಳು ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಅರ್ನಿಂಗ್ಸ್ ನ ತೋರಿಸ್ತಿಲ್ಲ. ಅಂದ್ರೆ ಅಮೆಝಾನ್ ಕಂಪನಿ ಆಗಿರ್ಬೋದು, ಗೂಗಲ್ ಆಗಿರ್ಬೋದು, ಎನ್ವಿಡಿಯಾ ಆಗಿರ್ಬೋದು ತೋರಿಸ್ತಿದಾವೆ, ಮಾಡರೇಟ್ ಆಗಿ ತೋರಿಸ್ತಿದಾವೆ. ಬಟ್ ಎಕ್ಸ್ಪೆಕ್ಟೇಷನ್ ನ ಮೀಟ್ ಮಾಡ್ತಿಲ್ಲ. ಎಕ್ಸ್ಪೆಕ್ಟೇಷನ್ ಅಂದ್ರೆ ಏನಂತಂದ್ರೆ ಈಗ ಸ್ಯಾಮ್ಸಂಗ್ ಕಂಪನಿ ಇದೆ ಅಂತ ಇಟ್ಕೊಳ್ಳಿ. ಓಕೆನಾ, ಈ
ಸ್ಯಾಮ್ಸಂಗ್ ಕಂಪನಿ ನೆಕ್ಸ್ಟ್ ಇಯರ್ $100 ಬಿಲಿಯನ್ ರೆವೆನ್ಯೂ ಮಾಡುತ್ತೆ ಅಂತೇಳಿ ಏನಾದ್ರು ಈ ಅನಲಿಸ್ಟ್ ಎಸ್ಟಿಮೇಟ್ ಮಾಡಿದ್ರೆ ಈಗ ಸ್ಯಾಮ್ಸಂಗ್ ಕಂಪನಿ ಎಷ್ಟು ಮಾಡ್ತಿದೆ ಅಂತಂದ್ರೆ $95 ಬಿಲಿಯನ್ $90 ಬಿಲಿಯನ್ ಮಾಡ್ತಿದೆ. ಇದು ಹೈಪೋಥೆಟಿಕಲ್ ಎಕ್ಸಾಂಪಲ್, ಓಕೆನಾ. ಸೊ ಈ ತರ ಮಾಡ್ತಿರೋದ್ರಿಂದ ಏನಾಗ್ತಿದೆ ಅಂತಂದ್ರೆ ಇನ್ವೆಸ್ಟರ್ಸ್ಗೆ ಈ AI ಮತ್ತೆ ಸೆಮಿಕಂಡಕ್ಟರ್ ಇಂಡಸ್ಟ್ರಿನಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಿದೆ. ಸೊ ಈ ತರ ಕಾನ್ಫಿಡೆನ್ಸ್ ಕಡಿಮೆ ಆದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಈ ತರ ಮಾರ್ಕೆಟ್ ಅಲ್ಲಿ ಆ ಕಂಪನಿಗಳನ್ನ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಒಂದು ರೀಸನ್ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಯಾಕೆ ಮೇಲೆ ಹೋಗ್ತಿಲ್ಲ ಅನ್ನೋದು. ಇನ್ನು ಎರಡನೇ ರೀಸನ್ ಏನಿತ್ತು ಅಂತಂದ್ರೆ ನಿಮ್ಗೆಲ್ರಿಗೂ ಆಬ್ವಿಯಸ್ಲಿ ಗೊತ್ತಿದೆ, ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಪೀಕ್ ಅಲ್ಲಿ ನಾನು 5 ಇಯರ್ಸ್ ಗ್ರಾಫ್ ಹಾಕ್ತೀನಿ, ಓಕೆನಾ. ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಯಾವಾಗ ಅಂತಂದ್ರೆ ಆಲ್ಮೋಸ್ಟ್ 2024 ಸೆಪ್ಟೆಂಬರ್ ಟೈಮ್ ಅಲ್ಲಿ 26,178ಕ್ಕೆ ಹೋಗಿತ್ತು, ಅಂದ್ರೆ ಪೀಕಿಗೆ ಹೋಗಿತ್ತು. ಆ ಟೈಮ್ ಅಲ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಕೂಡ ಜಾಸ್ತಿ ಇತ್ತು. ವ್ಯಾಲ್ಯೂಯೇಷನ್ ಜಾಸ್ತಿ ಇದ್ದಾಗ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿಂದ ಎಕ್ಸಿಟ್ ಆಗಕ್ಕೆ ಟ್ರೈ ಮಾಡ್ತಾರೆ. ಅಲ್ಲಿಂದ ಎಕ್ಸಿಟ್ ಆಗ್ಬಿಟ್ಟು ಎಲ್ಲಿ ಲೋ ವ್ಯಾಲ್ಯೂಯೇಷನ್ ಇರುತ್ತೆ, ಎಲ್ಲಿ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ ಇರುತ್ತಲ್ವಾ, ಅಲ್ಲಿ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. FIs ಅಲ್ಲಿಂದನೂ ಕೂಡ ಅಂದ್ರೆ 2024 ಕೂಡ ಸೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಸೆಲ್ ಮಾಡಿ 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 ಈಗ ಎಲ್ಲಿಗೆ ಬಂದು ನಿಂತಿದೆ ಅಂತಂದ್ರೆ, ಎಲ್ಲಿಗೆ ಬಂದು ನಿಂತಿದೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಈ HSBC ರಿಪೋರ್ಟ್ ಹೇಳ್ತಿದೆ, ಓಕೆನಾ. ಸೊ ಹೈ ವ್ಯಾಲ್ಯೂಯೇಷನ್ ಒಂದಿತ್ತ, ಹೈ ವ್ಯಾಲ್ಯೂಯೇಷನ್ ಜೊತೆಗೆ ಆ ಟೈಮಲ್ಲಿ ನಮ್ಮ ಕಂಪನಿಗಳ ಅರ್ನಿಂಗ್ಸ್ ಕೂಡ ಜಾಸ್ತಿ ಇರಲಿಲ್ಲ. ಸೊ ಈಗ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಷ್ಟ ಆಗಿರೋ ಕಂಪನಿಗಳ ಅರ್ನಿಂಗ್ಸ್ ರಿಕವರಿ ಆಗ್ತಿದೆ. ಸೊ ಇವು 3 ರೀಸನ್ಸ್. ಇನ್ನು 4ನೇ ರೀಸನ್ ಏನಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ, ಈ ಇರಾನ್ ಮತ್ತೆ ಇಸ್ರೇಲ್ ವಾರ್ ಕೂಡ ಸ್ಟಾರ್ಟ್ ಆಗಿತ್ತಲ್ವಾ. ಇದರಿಂದ ಏನಾಗಿತ್ತು ಅಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿತ್ತು. ಸೊ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾವು 90% ಕ್ರೂಡ್ ಆಯಿಲ್ ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಲ್ವಾ. ಸೊ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಈ ಕಂಪನಿಗಳಿಗೆ ರೆವೆನ್ಯೂ ಜಾಸ್ತಿ ಆಗಲ್ಲ. ಸೊ ನಮ್ಮ ಎಕಾನಮಿಗೆ ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿರೋ ಕಂಪನಿಗಳನ್ನ ಸೆಲ್ ಮಾಡಿ ಅವ್ರ ದೇಶಕ್ಕೆ ಹೋಗಿದ್ರು. ಸೊ ದೀಸ್ ಆರ್ ದಿ ಬೇಸಿಕ್ ರೀಸನ್ಸ್ ವೈ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹ್ಯಾಸ್ ನಾಟ್ ಪರ್ಫಾರ್ಮ್ಡ್ ಇನ್ ಕಂಪ್ಯಾರಿಸನ್ ವಿತ್ ಸೌತ್ ಕೊರಿಯಾ ಅಂಡ್ ತೈವಾನ್ ಅಂಡ್ US ಮಾರ್ಕೆಟ್. ಈಗ ಏನಾಗ್ತಿದೆ ಅಂತಂದ್ರೆ, ಈಗ ಈ HSBC ಕಂಪನಿ ಏನ್ ಹೇಳ್ತಿದೆ ಅಂತಂದ್ರೆ $25 ಬಿಲಿಯನ್ ಏನು ವಾಪಸ್ ಬರುತ್ತೆ ಅಂತ ಹೇಳ್ತಿದಾರಲ್ವಾ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಥ್ರೂ FI. ಸೊ ಯಾಕೆ ಹಂಗೆ ಹೇಳ್ತಿದಾರೆ ಅಂತಂದ್ರೆ, ಸಿಂಪಲ್ ಆಗಿ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಯಾಕಂದ್ರೆ ಈ ಗ್ಲೋಬಲ್ ಅಲ್ಲಿ ಏನು ಎಮರ್ಜಿಂಗ್ ಮಾರ್ಕೆಟ್ ಫಂಡ್ಸ್ ಅಂತ ಏನಿರ್ತಾವಲ್ವಾ, ನಮ್ಮ ದೇಶದಲ್ಲಿ ಯಾವ ರೀತಿ ಮ್ಯೂಚುವಲ್ ಫಂಡ್ಸ್ ಇರ್ತಾವಲ್ವಾ, ಎಕ್ಸಾಂಪಲ್ಗೆ ಈಗ ಪರಾಗ್ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡೇ ತಗೊಳ್ಳಿ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ 10 to 20% ದುಡ್ಡನ್ನ ಗ್ಲೋಬಲ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೇಮ್ ಅದೇ ರೀತಿನೇ ಗ್ಲೋಬಲ್ ಲೆವೆಲ್ ಅಲ್ಲಿ ಎಮರ್ಜಿಂಗ್ ಮಾರ್ಕೆಟ್ ಫಂಡ್ಸ್ ಅಂತ ಇರ್ತಾವಲ್ವಾ, ಈ ಎಮರ್ಜಿಂಗ್ ಮಾರ್ಕೆಟ್ ಫಂಡ್ಸ್ ಅಂತಂದ್ರೆ ಇವು ಕೂಡ ಮ್ಯೂಚುವಲ್ ಫಂಡ್ ತರನೇ ಇಟ್ಕೊಳ್ಳಿ. ಸೊ ಇದ್ರಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಬೇರೆ ಬೇರೆ ದೇಶದ ಲೈಕ್ ನಾಗರಿಕರಾಗಿರ್ಬೋದು ಅಥವಾ ಅಲ್ಲಿ ಜನಗಳಾಗಿರ್ಬೋದು, ಅಲ್ಲಿಯ ರಿಚ್ ಪರ್ಸನ್ಸ್ ಆಗಿರ್ಬೋದು, ಸೊ ದುಡ್ಡು ಇದ್ದವರಾಗಿರ್ಬೋದು, ಇವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಎಮರ್ಜಿಂಗ್ ಮಾರ್ಕೆಟ್ ಅಲ್ಲಿ ತಮ್ಮ ದುಡ್ಡನ್ನ ಅಲೋಕೇಟ್ ಮಾಡ್ತಾರೆ. ಎಮರ್ಜಿಂಗ್ ಮಾರ್ಕೆಟ್ ಅಂತಂದ್ರೆ ನಮ್ಮ ಭಾರತ ಆಗಿರ್ಬೋದು, ತೈವಾನ್ ಆಗಿರ್ಬೋದು, ಸೌತ್ ಕೊರಿಯಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ಇವನ್ನೆಲ್ಲನೂ ಕೂಡ ಎಮರ್ಜಿಂಗ್ ಮಾರ್ಕೆಟ್ಸ್ ಅಂತ ಹೇಳಿ ಕರೀತಾರೆ. ಈ ತರ ಎಮರ್ಜಿಂಗ್ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಫಂಡ್ ಅವ್ರನ್ನ ಲೈಕ್ ಈ ತರ ಬೇರೆ ಬೇರೆ ಎಲ್ಲ ಕಂಟ್ರೀಸ್ ಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಿರ್ತಾರೆ. ಕಂಟ್ರಿನಲ್ಲಿ ಇನ್ವೆಸ್ಟ್ ಮಾಡೋದಂದ್ರೆ ಏನು, ಇದೇ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇನ್ವೆಸ್ಟ್ ಮಾಡ್ತಿರ್ತಾರೆ, ಓಕೆನಾ. ಸೊ ಡೇಟಾ ಪ್ರಕಾರ ಏನಂತಂದ್ರೆ 80% ಆಫ್ ಆಕ್ಟಿವ್ ಗ್ಲೋಬಲ್ ಎಮರ್ಜಿಂಗ್ ಮಾರ್ಕೆಟ್ ಫಂಡ್ಸ್ ಆರ್ ಅಂಡರ್ ವೇಟ್ ಇಂಡಿಯಾ. ಅಂದ್ರೆ 80% ಏನು ಈ ಗ್ಲೋಬಲ್ ಎಮರ್ಜಿಂಗ್ ಮಾರ್ಕೆಟ್ ಫಂಡ್ಸ್ ಇದಾವಲ್ವಾ, ಅವುಗಳು ನಮ್ಮ ಇಂಡಿಯಾದಲ್ಲಿ ದುಡ್ಡನ್ನು ಅಲೋಕೇಟೇ ಮಾಡಿಲ್ಲ. ದುಡ್ಡನ್ನು ಅಲೋಕೇಟ್ ಮಾಡಿಲ್ಲ ಅಂತಂದ್ರೆ ಏನಂತಂದ್ರೆ, ಎಕ್ಸಾಂಪಲ್ಗೆ ಒಂದು ಮ್ಯೂಚುವಲ್ ಫಂಡ್ ಇದೆ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ಗೆ, ಓಕೆನಾ. ಅದೇನಾದ್ರೂ ಈಗ $100 ಬಿಲಿಯನ್ ಎಲ್ಲ ಎಮರ್ಜಿಂಗ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ನಮ್ಮ ಭಾರತದ ವೇಟೇಜ್ 20% ಇದೆ ಅಂತ ಇಟ್ಕೊಳ್ಳಿ. 20% ಅಂತಂದ್ರೆ ಏನು, ಈ $100 ಬಿಲಿಯನ್ ಅಲ್ಲಿ $20 ಬಿಲಿಯನ್ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಸೊ ಈಗ ಅಂಡರ್ ವೇಟ್ ಅಂದ್ರೆ ಅಲೋಕೇಟ್ ಜಾಸ್ತಿ ಮಾಡಿಲ್ಲ ಅಂತಂದ್ರೆ ಏನಂತಂದ್ರೆ, $20 ಬಿಲಿಯನ್ ಬದಲು ಅವ್ರು ಎಷ್ಟು ಅಲೋಕೇಟ್ ಮಾಡಿದಾರೆ ಅಂತಂದ್ರೆ ಕೇವಲ $1 ಬಿಲಿಯನ್, $2 ಬಿಲಿಯನ್ ಅಥವಾ $3 ಬಿಲಿಯನ್ ಅಷ್ಟೇ ಅಲೋಕೇಟ್ ಮಾಡಿದ್ದಾರೆ. ಬಟ್ ರೂಲ್ಸ್ ಪ್ರಕಾರ ಎಷ್ಟು ಅಲೋಕೇಟ್ ಮಾಡಬೇಕು, ಅವರು $20 ಬಿಲಿಯನ್ ಅಲೋಕೇಟ್ ಮಾಡಬೇಕು. ಇನ್ನು ಎಷ್ಟು ಡೆಫಿಷಿಯನ್ಸಿ ಇದೆ, 17 ರಿಂದ 18 ಬಿಲಿಯನ್ ಅಲೋಕೇಟ್ ಮಾಡೋ ಚಾನ್ಸಸ್ ಇದೆ ಅಂತ, ಅಂದ್ರೆ ಅಲೋಕೇಟ್ ಮಾಡಿಲ್ಲ ಅಂತ. ಸೊ ಈಗ ಒಂದ್ ವೇಳೆ ಏನಾದ್ರು ಅವ್ರು ಅಲೋಕೇಟ್ ಮಾಡಿದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತಲ್ವಾ. ಅದೇ ಈ ಅದನ್ನೇ ಈ HSBC ರಿಪೋರ್ಟ್ ಹೇಳ್ತಿದೆ. ಏನ್ ಹೇಳ್ತಿದೆ ಅಂತಂದ್ರೆ 80% ಎಮರ್ಜಿಂಗ್ ಮಾರ್ಕೆಟ್ ಫಂಡ್ಸ್ ಏನಿದಾವಲ್ವಾ, ಅವು ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಸರಿಯಾಗಿ ಅಲೋಕೇಟೇ ಮಾಡಿಲ್ಲ ಅಂತ. ನಾನು ನಿಮಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡೋದಾದ್ರೆ, ನಾನು ನಿಮಗೆ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಿದ್ದೀನಿ. ಮ್ಯಾಥ್ಯೂ ಎಮರ್ಜಿಂಗ್ ಮಾರ್ಕೆಟ್ ಇಕ್ವಿಟಿ ಫಂಡ್ ಅಂತ ಒಂದು US ಬೇಸ್ಡ್ ಫಂಡ್ ಇದೆ, ಓಕೆನಾ. ಇದು ಜೂನ್ 30 ಪ್ರಕಾರ ಡೇಟಾ ಹೇಳ್ತಿರೋದು ನಾನು. ಸೊ ಇಲ್ಲಿ ಯಾವ ಕಂಟ್ರಿಗೆ ಎಷ್ಟು ಬೆಂಚ್ ಮಾರ್ಕ್ ವೇಟ್ ಇದೆ ಮತ್ತೆ ಈಗ ಕರೆಂಟ್ ಆಗಿ ಅಂದ್ರೆ ಲೈಕ್ ಪ್ರೆಸೆಂಟ್ಲಿ ಎಷ್ಟು ಅಲೋಕೇಟ್ ಮಾಡಿದ್ದಾರೆ ಅಂತ ತೋರಿಸ್ತಿದೆ. ನಮ್ಮ ಭಾರತದ ಮೇಲೆ ಇವರು ಬೆಂಚ್ ಮಾರ್ಕ್ ಪ್ರಕಾರ ಎಷ್ಟು ಅಲೋಕೇಟ್ ಮಾಡ್ಬೇಕು ಹೇಳಿ, ಎಷ್ಟು ಅಲೋಕೇಟ್ ಮಾಡ್ಬೇಕಂತಂದ್ರೆ 11.1% ಅಲೋಕೇಟ್ ಮಾಡಬೇಕು. ಅಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಈ ಫಂಡ್ ಏನಾದ್ರು ಒಂದು $100 ಬಿಲಿಯನ್ ಬೇರೆ ಬೇರೆ ಎಮರ್ಜಿಂಗ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದೆ ಅಂತಂದ್ರೆ ಅದರಲ್ಲಿ ನಮ್ಮ ಭಾರತದ ಮೇಲೆ $11 ಬಿಲಿಯನ್ ಇನ್ವೆಸ್ಟ್ ಮಾಡಬೇಕು.
ಈಗ ಪ್ರೆಸೆಂಟ್ಲಿ ಎಷ್ಟು ದುಡ್ಡನ್ನ ನಮ್ಮ ಭಾರತದ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಹೇಳಿ ಅವರು? ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದ್ರೆ 6.2% ಅಷ್ಟೇ ಇನ್ವೆಸ್ಟ್ ಮಾಡಿದ್ದಾರೆ. ಅದೇ ರೀತಿನೇ ಲೈಕ್ ಈಗ ಎಷ್ಟು ಅಂಡರ್ ವೇಟ್ ಇದೆ ಹೇಳಿ? ಎಷ್ಟು ಅಂಡರ್ ವೇಟ್ ಅಂತಂದ್ರೆ ಎಷ್ಟು ಕಡಿಮೆ ಇನ್ವೆಸ್ಟ್ ಮಾಡಿದ್ದಾರೆ ಹೇಳಿ? 4.9%, ಆಲ್ಮೋಸ್ಟ್ 5% ಇವರು ಇನ್ನು ಅಲೋಕೇಟ್ ಮಾಡಬೇಕು ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ಗೆ. ಅಂದ್ರೆ $5 ಬಿಲಿಯನ್ ಇವರು ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದೇ ರೀತಿನೇ ನಮ್ಮ ಭಾರತನ ಒಂದು ಎಮರ್ಜಿಂಗ್ ಮಾರ್ಕೆಟ್, ಅದೇ ರೀತಿನೇ ಸೌತ್ ಕೊರಿಯಾ ಮತ್ತು ತೈವಾನ್ ಕೂಡ ಎಮರ್ಜಿಂಗ್ ಮಾರ್ಕೆಟ್ ತಾನೆ. ಆ ಮಾರ್ಕೆಟ್ಗೆ ಎಷ್ಟು ಅಲೋಕೇಟ್ ಮಾಡಬೇಕು ಇವರು? ಯೂಶಲಿ ಎಷ್ಟು ಅಲೋಕೇಟ್ ಮಾಡ್ಬೇಕಂತಂದ್ರೆ 23.7% ನ ಅಲೋಕೇಟ್ ಮಾಡಬೇಕು. ಈಗ ಸೌತ್ ಕೊರಿಯನ್ ಮಾರ್ಕೆಟ್ಗೆ ಎಷ್ಟು ಅಲೋಕೇಟ್ ಮಾಡಿದ್ದಾರೆ ಇವರು? 33.2% ಅಲೋಕೇಟ್ ಮಾಡಿದ್ದಾರೆ. ಅಂದ್ರೆ ಓವರ್ ಅಲೋಕೇಟ್ ಆಗಿದೆ, ಜಾಸ್ತಿ ಅಲೋಕೇಟ್ ಮಾಡಿದ್ದಾರೆ ಒಂದು ಸೌತ್ ಕೊರಿಯಾ ಮಾರ್ಕೆಟ್ ಅಲ್ಲಿ. ತೈವಾನ್ ಮಾರ್ಕೆಟ್ಗೆ ಇವರು ಎಷ್ಟು ಅಲೋಕೇಟ್ ಮಾಡಬೇಕಿತ್ತು? 27.3% ಅಲೋಕೇಟ್ ಮಾಡಬೇಕಿತ್ತು. ಈಗ ಅಲ್ಲಿ ಎಷ್ಟು ಅಲೋಕೇಟ್ ಮಾಡಿದ್ದಾರೆ? 23.1% ಅಲೋಕೇಟ್ ಮಾಡಿದರೆ ಅಲ್ಲೂ ಕೂಡ ಅಂಡರ್ ವೇಟ್ ಆಗಿದೆ. ಅಂದ್ರೆ ಲೈಕ್ ಯಾಕೆ ಅಂಡರ್ ವೇಟ್ ಆಗಿದೆ ಅಂತಂದ್ರೆ ತೈವಾನ್ ಮಾರ್ಕೆಟ್ ಅಲ್ಲಿ TSMC ಅಂತ ಒಂದೇ ದೊಡ್ಡ ಕಂಪನಿ ಇದೆ, ಓಕೆನಾ? TSMC ಅಂತಂದ್ರೆ ತೈವಾನ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ. ಸೊ ಈ ಚಿಪ್ಸ್ ಎಲ್ಲ ಏನ್ ಬರ್ತಾವಲ್ವಾ ಅವೆಲ್ಲನೂ ಕೂಡ ಇದೇ ಕಂಪನಿನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಸೊ ಅದು ಒಂದೇ ಕಂಪನಿ ಇರೋದ್ರಿಂದಾನೇ ಎಲ್ಲರೂ ಕೂಡ ತೈವಾನ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದ್ರೆ ಅದು ಒಂದೇ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡೋದು. ಸೊ ಆ ಕಂಪನಿನ ಈಗ ಸೆಲ್ ಮಾಡ್ತಿದ್ದಾರೆ. ಯಾಕಂತಂದ್ರೆ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಎ ಮೇಲೆ ಸ್ವಲ್ಪ ಆಪ್ಟಿಮಿಸಮ್ ಕಡಿಮೆ ಆಗ್ತಿರೋದ್ರಿಂದ. ಸೊ ಈಗ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಅಂಡರ್ ವೇಟ್ ಇದೆ ಅಲ್ವಾ? ಎಷ್ಟು ಅಂಡರ್ ವೇಟ್ ಇದೆ ಇದ್ರ ಪ್ರಕಾರ? 5% ಅಂಡರ್ ವೇಟ್ ಇದೆ. ನಾನು ಹೇಳ್ತಿರೋದು ಇದು ಒಂದೇ ಫಂಡ್. ಯಾವ್ದು ಫಂಡ್ ಇದು? ಮ್ಯಾಥ್ವೇ ಎಮರ್ಜಿಂಗ್ ಮಾರ್ಕೆಟ್ ಇಕ್ವಿಟಿ ಫಂಡ್ ಅಂತ. ಇದೇ ರೀತಿ 100 ಫಂಡ್ಸ್ ಇರ್ತವೆ ಗ್ಲೋಬಲ್ ಲೆವೆಲ್ ಅಲ್ಲಿ. US ಇಂದ ಇನ್ವೆಸ್ಟ್ ಮಾಡ್ತಾರೆ, ಯುರೋಪ್ ಇಂದ ಇನ್ವೆಸ್ಟ್ ಮಾಡ್ತಾರೆ, ತೈವಾನ್ ಇಂದ ಇನ್ವೆಸ್ಟ್ ಮಾಡ್ತಾರೆ, ದುಬೈ ಇಂದ ಇನ್ವೆಸ್ಟ್ ಮಾಡ್ತಾರೆ, ಬೇರೆ ಬೇರೆ ಕಂಟ್ರೀಸ್ ಗಳಿಂದ ಇನ್ವೆಸ್ಟ್ ಮಾಡ್ತಾರಲ್ವಾ? ಸೊ ನಾನು ಹೇಳ್ತಿರೋದು US ಅಲ್ಲಿರೋ ಒಂದು ಫಂಡ್ ಈ ತರ ಅಂಡರ್ ವೇಟ್ ಇದೆ ಅಂತ. ಸೊ ಇದನ್ನೇ ಹೇಳ್ತಿದೆ HSBC ಏನಂತಂದ್ರೆ 80% ಎಮರ್ಜಿಂಗ್ ಮಾರ್ಕೆಟ್ ಫಂಡ್ಗಳು ನಮ್ಮ ಭಾರತದ ಮೇಲೆ ಅಂಡರ್ ವೇಟ್ ಅಲ್ಲಿ ಇದಾವೆ ಅಂತ. ಈ ತರ FIS ಗಳು ನಮ್ಮ ಭಾರತದ ಮೇಲೆ ಇನ್ವೆಸ್ಟ್ ಮಾಡೋದನ್ನ ಇಲ್ಲಿವರೆಗೂ ನಿಲ್ಸಿದ್ರಲ್ವಾ, ಈಗ ಅದರ ಸೈನ್ಸ್ ಕೂಡ ಕಾಣಿಸ್ತಿದಾವೆ. ಇವರು ಮತ್ತೆ ವಾಪಸ್ ಬರೋದು ನೀವು ಇಲ್ಲಿ ಆರ್ಟಿಕಲ್ ಅಲ್ಲೇ ನೋಡ್ತಿರಬಹುದು. ಏನಂತಂದ್ರೆ ಅರ್ಲಿ ಸೈನ್ಸ್ ಆಫ್ ಅ ಶಿಫ್ಟ್ಸ್ ಆರ್ ಆಲ್ರೆಡಿ ವಿಸಿಬಲ್. Foreign investors have purchased 3.6 billions in Indian equities since mid-June. ಜೂನ್ ಇಂದ ಆಲ್ರೆಡಿ $3.6 ಬಿಲಿಯನ್ ಇಕ್ವಿಟಿನ ನಮ್ಮ ಭಾರತದಲ್ಲಿ ಈ FIS ಆಲ್ರೆಡಿ ಪರ್ಚೇಸ್ ಮಾಡಕ್ಕೆ ಸ್ಟಾರ್ಟ್ ಕೂಡ ಮಾಡಿದ್ದಾರೆ. ಯಾಕಂತಂದ್ರೆ ನಮ್ಮ ಭಾರತದಲ್ಲಿ ಕಡಿಮೆ ಅಲೋಕೇಟ್ ಮಾಡಿದ್ರು, ನಮ್ಮ ಭಾರತದ ಮಾರ್ಕೆಟ್ಗೆ ಕಡಿಮೆ ಅಲೋಕೇಟ್ ಮಾಡಿದ್ರು ಅಂತ. ಇದು ಲೈಕ್ ಆಲ್ರೆಡಿ ನಿಮಗೆ ಸೈನ್ಸ್ ವಿಸಿಬಲ್ ಆಗ್ತವೆ, ಓಕೆನಾ? ಇನ್ಮೇಲಿಂದ ನಮ್ಮ ಮಾರ್ಕೆಟ್ ನಿಧಾನಕ್ಕೆ 25,000, 26,000, 27,000, 28,000, 29,000, 30,000 ಕೂಡ ಕ್ರಾಸ್ ಆಗ್ಬೋದು. ಯಾಕಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ, ಓಕೆನಾ? ಯಾಕಂತಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಏನಂತಂದ್ರೆ ನಮ್ಮ ಮಾರ್ಕೆಟು ಲೈಕ್ ಇಷ್ಟ ದಿನ ಆದ್ರೂ ಕೂಡ ಲಾಸ್ಟ್ 2 ವರ್ಷದಿಂದ ಜಾಸ್ತಿ ಬಿದ್ದಿಲ್ಲ. 26,000 ಪೀಕ್ ಹೋಗಿತ್ತು. ಈಗ ಮ್ಯಾಕ್ಸಿಮಮ್ ಅಂದ್ರೆ ಎಲ್ಲಿದೆ? 25,000, 24,000, 25,000, 24,000. ಇದ್ರ ಮಧ್ಯೆನೇ ಲೈಕ್ ಇದು ಐಸೋಲೇಟ್ ಆಗ್ತಿದೆ, ಅಂದ್ರೆ ಕನ್ಸಾಲಿಡೇಟ್ ಆಗ್ತಿದೆ. ಇದು ಒಂದು ಯಾಕೆ ಈ ತರ ಕನ್ಸಾಲಿಡೇಟ್ ಆಗ್ತಿದೆ ಅಂತಂದ್ರೆ ಈ ಒಂದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹೆವಿ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿಬಿಟ್ಟು ಹೋದ್ರೂ ಕೂಡ ನಮ್ಮ ಮಾರ್ಕೆಟ್ ಯಾಕೆ ಒಂದು ಸ್ಟೇಬಲ್ ಆಗಿದೆ ಅಂತಂದ್ರೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಇಂದ. ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಅಂತಂದ್ರೆ ನಾವು ನೀವು ಎಲ್ಲರೂ ಕೂಡ ಕನ್ಸಿಸ್ಟೆಂಟ್ ಆಗಿ SIP ಮಾಡ್ತಿದೀವಿ. SIP ಫ್ಲೋಸ್ ಮಂತ್ ಇಂದ ಮಂತ್ಗೆ ಜಾಸ್ತಿ ಆಗ್ತಿದೆ. ಯಾಕಂತಂದ್ರೆ ಥ್ಯಾಂಕ್ಸ್ ಟು ದಿಸ್ ಡಿಜಿಟಲ್ ಅಂಡ್ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಫೈನಾನ್ಸ್ ಇನ್ಫ್ಲೂಯೆನ್ಸರ್ಸ್ ಮತ್ತೆ ಇನ್ಫ್ಲೂಯೆನ್ಸರ್ಸ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಲೈಕ್ ಜನಗಳಿಗೆ ಮೋಟಿವೇಟ್ ಮಾಡ್ತಿದ್ದಾರೆ. ಲೈಕ್ ಮಾರ್ಕೆಟ್ ಮೇಲ್ ಹೋಗದೇ ಇದ್ರು ಕೂಡ, ಮಾರ್ಕೆಟ್ ಪರ್ಫಾರ್ಮೆನ್ಸ್ ಮಾಡದೇ ಇದ್ರು ಕೂಡ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ಮತ್ತೆ ಜನಗಳು ಕೂಡ ಈಗ ಇನ್ವೆಸ್ಟರ್ಸ್ ಕೂಡ ಅವೇರ್ನೆಸ್ ಬಂದಿದೆ ಅವರಲ್ಲಿ. ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ ಇರೋದೇ ಹಿಂಗಪ್ಪ, 2 ವರ್ಷ ಮೇಲ್ ಹೋಗದೆ ಇರ್ಬೋದು, 2 ವರ್ಷ ಇಲ್ಲೇ ಇರ್ಬೋದು, ಅಥವಾ 1 ವರ್ಷ ಇನ್ನು ಕೆಳಗಡೆ ಬರೋದು ಫುಲ್. ಬಟ್ ಎಂಡ್ ಆಫ್ ದ ಡೇ ಸ್ಟಾಕ್ ಮಾರ್ಕೆಟ್ ಲಾಂಗ್ ಟರ್ಮ್ ಅಲ್ಲಿ ಮೇಲ್ ಹೋಗುತ್ತೆ ಅಂತೇಳಿ ಅವ್ರು ಥಿಂಕ್ ಮಾಡಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಕನ್ಸಿಸ್ಟೆಂಟ್ ಆಗಿ ತಮ್ಮ SIP ನ ಮಾಡ್ತಿದ್ದಾರೆ. SIP ನ ಯಾವ ಮೂಲಕ ಮಾಡ್ತಿದ್ದಾರೆ? ಮ್ಯೂಚುವಲ್ ಫಂಡ್ ಮೂಲಕ ಮಾಡ್ತಿದ್ದಾರಾ? ಸೊ ಈ ಮ್ಯೂಚುವಲ್ ಫಂಡ್ ಗಳಿಗೆ DIS ಅಂತ ಹೇಳಿ ಕರೀತಾರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ. ಸೊ ಈ DIS ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಜಾಸ್ತಿ ನಮ್ಮ ಇಂಡಿಯನ್ ಇಕ್ವಿಟಿನಲ್ಲೇನೆ ಇನ್ವೆಸ್ಟ್ ಮಾಡ್ತಿರೋದ್ರಿಂದ, ಲೈಕ್ ಅಂದ್ರೆ ಲೈಕ್ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋದ್ರಿಂದ ನಮ್ಮ ಮಾರ್ಕೆಟ್ ಕಂಪ್ಲೀಟ್ಲಿ ಹೋಲ್ಡ್ ಅಲ್ಲಿ ಇದೆ, ಓಕೆನಾ? ನೀವು ಒಂದು ಯೋಚನೆ ಮಾಡಿ, ಈಗ ನಮ್ಮ FIS ಏನೋ ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ, ಅದ್ರ ಜೊತೆಗೆ ಒಂದ್ ವೇಳೆ ನಾನು ನಿಮಗೆ ಈ HSBC ರಿಪೋರ್ಟ್ ಏನ್ ಹೇಳ್ತಿದ್ಯಲ್ವಾ, $25 ಬಿಲಿಯನ್ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಬರುತ್ತೆ ಅಂತ, ಒಂದ್ ವೇಳೆ ಅವರು ಕೂಡ ಬಂದ್ಬಿಟ್ಟು ಏನಾದ್ರು ಜಾಯಿನ್ ಆದ್ರೆ ನಮ್ಮ ಮಾರ್ಕೆಟ್ ಎಲ್ಲಿ ಹೋಗ್ಬೋದು ಅಂತ ನೀವೇ ಯೋಚನೆ ಮಾಡಿ. ನಾನೇನು ನಿಮ್ಗೆ ಅವಾಗಲೇ ಹೇಳಿದ್ನಲ್ವಾ, 25,000, 26,000, 27,000, 28,000, 29,000, 30,000 ಅಂತ ನಿಫ್ಟಿ ಆರಾಮಾಗಿ ಹೋಗ್ಬಿಡುತ್ತೆ, ಓಕೆನಾ? ಆರಾಮಾಗಿ ಹೋಗ್ಬಿಡುತ್ತೆ. ಈಗ ಏನ್ ಲಾಸ್ಟ್ 2 ವರ್ಷದಿಂದ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಏನ್ ರಿಟರ್ನ್ ಕೊಟ್ಟಿಲ್ವಲ್ವಾ, ಆರಾಮಾಗಿ ನಿಮ್ಗೆ ಈ ನೆಕ್ಸ್ಟ್ 1-2 ವರ್ಷದಲ್ಲೇನೆ ಇಷ್ಟ ದಿನ ಏನ್ ರಿಟರ್ನ್ ಕೊಟ್ಟಿರ್ಲಿಲ್ವಲ್ವಾ ಅದನ್ನೆಲ್ಲ ಸೇರಿಸ್ಕೊಂಡು ಕೊಡುತ್ತೆ. ಒಂದ್ ವೇಳೆ HSBC ಹೇಳ್ದಂಗೆ FIS ಮತ್ತೆ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತಮ್ಮ ದುಡ್ಡನ್ನ ರೀಅಲೋಕೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಮಾಡೇ ಮಾಡ್ತಾರೆ. ಯಾಕಂತಂದ್ರೆ ನಮ್ಮ ಇಂಡಿಯಾದ ಹೇಳ್ತೀನಿ ಕೇಳಿ, ನಮ್ಮ ಇಂಡಿಯಾದ ಮಾರ್ಕೆಟ್ ಏನ್ ಗೊತ್ತಾ? ನಮ್ಮ ಇಂಡಿಯಾದ ಮಾರ್ಕೆಟ್ ಡೊಮೆಸ್ಟಿಕಲಿ ಓರಿಯೆಂಟೆಡ್ ಬಿಸ್ನೆಸ್ ಜಾಸ್ತಿ ಇದಾವೆ. ನಾವು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಟ್ರಿ ಅಲ್ಲ. ನಮ್ಮ ದೇಶದಲ್ಲಿರೋವು ಎಕ್ಸ್ಪೋರ್ಟ್
ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಬಿಸ್ನೆಸ್ ಅಲ್ಲ. ಮೋಸ್ಟ್ ಆಫ್ ದ ಬಿಸ್ನೆಸ್ ಏನಿದಾವಲ್ವಾ ಇವೆಲ್ಲರೂ ಕೂಡ ಡೊಮೆಸ್ಟಿಕ್ ಕಾನ್ಸಂಟ್ರೇಟ್ ಅಲ್ಲಿ ಇದಾವೆ. ಈಗ ಎಕ್ಸಾಂಪಲ್ ನಮ್ಮ ನಿಫ್ಟಿನಲ್ಲಿ ಯಾವ್ಯಾವ ದೊಡ್ಡ ಕಂಪನಿಗಳಿದಾವೆ, ಇವೇ ದೊಡ್ಡ ದೊಡ್ಡ ಬ್ಯಾಂಕ್ ಇದಾವೆ, SBI, HDFC, ICICI, ಕೋಟಕ್ ಅಂತ. ಅದೇ ರೀತಿನೇ ಫಾರ್ಮಾ ಕಂಪನೀಸ್ಗಳಿದಾವೆ, IT ಕಂಪನೀಸ್ಗಳಿದಾವೆ. ಇವೆಲ್ಲನೂ ಕೂಡ ಮೋಸ್ಟ್ ಆಫ್ ದ ಕಂಪನಿಗಳು ನಮ್ಮ ಡೊಮೆಸ್ಟಿಕ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡ್ತಿರೋದ್ರಿಂದಾನೆ ನೀವು ನೋಡ್ತಿರ್ಬೋದು ನಮ್ಮ ಭಾರತ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಟ್ರಿ ಅಲ್ವೇ ಅಲ್ಲ. ಎಕ್ಸ್ಪೋರ್ಟ್ ಮಾಡುತ್ತೆ, IT ಮತ್ತೆ ಫಾರ್ಮಾ ಸೆಕ್ಟರ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡುತ್ತೆ. ಬಟ್ ಮೋಸ್ಟ್ ಆಫ್ ದ ಬಿಸ್ನೆಸ್ ಇವನ್ನೊಂದ್ ಸ್ವಲ್ಪ ಸೈಡ್ ಇಟ್ರೆ ಮೋಸ್ಟ್ ಆಫ್ ದ ಬಿಸ್ನೆಸ್ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಷ್ಟ ಆಗಿದಾವಲ್ವಾ ಅವೆಲ್ಲನೂ ಕೂಡ ಡೊಮೆಸ್ಟಿಕ್ ಅಲ್ಲ, ಅಂದ್ರೆ ಲೈಕ್ ನಮಗೇನೆ ಕೇಟರ್ ಮಾಡುವಂತ ಬಿಸ್ನೆಸ್. ಸೊ ನಮ್ದು ಡೊಮೆಸ್ಟಿಕ್ ಲೈಕ್ ನಾವು ನಮ್ಮ ಭಾರತದಲ್ಲಿ ಏನ್ ಜನಸಂಖ್ಯೆ ಇದೆಯಲ್ವಾ ನಮ್ಮ ಇನ್ಕಮ್ ಕೂಡ ಜಾಸ್ತಿ ಆಗ್ತಾನೆ, ನಾವು ಜಾಸ್ತಿ ಕನ್ಸಂಪ್ಷನ್ ಮಾಡ್ತಿದ್ದೇವೆ. ಜಾಸ್ತಿ ಕನ್ಸಂಪ್ಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇವುಗಳಿಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಅಂದ್ರೆ ಲೈಕ್ ಎಂಡ್ ಆಫ್ ದ ಡೇ ಈ ಬಿಸ್ನೆಸ್ ಎಲ್ಲ ನಮ್ಮ ಡೊಮೆಸ್ಟಿಕ್ ಕಾನ್ಸಂಟ್ರೇಷನ್ ಆಗಿರೋದ್ರಿಂದ ನಮಗೆ ಜಾಸ್ತಿ ಎಫೆಕ್ಟ್ ಕೂಡ ಆಗಲ್ಲ, ಇದರಿಂದ ನಮ್ಮ ಕಂಟ್ರಿ ಗ್ರೋ ಕೂಡ ಆಗುತ್ತೆ. ದಿಸ್ ಇಸ್ ದ ಒನ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ ಲೈಕ್ ಇಲ್ಲಿ ರೀಸೆಂಟ್ ಆಗಿ ಬಂದಿರೋ ರಿಪೋರ್ಟ್ ಪ್ರಕಾರ ದ ಬ್ಯಾಂಕ್ಸ್ ಕೇಸ್ ಇಸ್ ಆಲ್ಸೋ ಅಂಡರ್ಪಿನ್ಡ್ ಬೈ ಅನ್ ಇಂಪ್ರೂವಿಂಗ್ ಡೊಮೆಸ್ಟಿಕ್ ಗ್ರೋತ್ ಅಂಡ್ earnings backdrop. About 73% of companies that had reported first quarter fiscal 2027 results by the end of July either met or exceeded expectations. This is very important statement. ಓಕೆನಾ, ಏನಂತಂದ್ರೆ ನಮ್ಮ ಲೈಕ್ ರೀಸೆಂಟ್ ಆಗಿ ಫಸ್ಟ್ ಕ್ವಾರ್ಟರ್ ರಿಸಲ್ಟ್ ಬರಕ್ಕೆ ಸ್ಟಾರ್ಟ್ ಆಗಿದೆ. ಫಸ್ಟ್ ಕ್ವಾರ್ಟರ್ ರಿಸಲ್ಟ್ ಅಲ್ಲಿ ಏನಾಗ್ತಿದೆ ಅಂತಂದ್ರೆ 73% ಕಂಪನಿಗಳು, ಈಗ ನಮ್ಮ ಇಂಡಿಯಾದಲ್ಲಿ 100 ಕಂಪನಿಗಳು ಇದಾವೆ ಅಂತಂದ್ರೆ ಅದರಲ್ಲಿ 73 ಕಂಪನಿಗಳು ಈ ತಮ್ಮ ಏನು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವಾ ಅನಲಿಸ್ಟ್ಸ್, ಅಂದ್ರೆ ಲೈಕ್ ನೆಕ್ಸ್ಟ್ ಕ್ವಾರ್ಟರ್ ಇವರು 25% ಗ್ರೋ ಆಗ್ತಾರೆ, 15% ಗ್ರೋ ಆಗ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವಾ ಅದನ್ನ ಮೀಟ್ ಮಾಡ್ತಿದ್ದಾರೆ, ಇಲ್ಲ ಎಕ್ಸಿಡ್ ಕೂಡ ಮಾಡ್ತಿದ್ದಾರೆ ಅಂತ. ಅಂದ್ರೆ ಲೈಕ್ ಇಟ್ಸ್ ಅ ವೆರಿ ಪಾಸಿಟಿವ್ ಸೈನ್. ಈ ತರ ಅಂದ್ರೆ ಲೈಕ್ ಗ್ರೋತ್ ವಾಪಸ್ ಬರ್ತಿದೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ ಅರ್ಥ. ಒಂದ್ಸರಿ ಈ ಕಂಪನಿಗಳು ಈ ತರ ಎಕ್ಸ್ಪೆಕ್ಟೇಷನ್ ನ ಮೀಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಸೊ ಅವ್ರು ಎಂತ FIs ಇದ್ರು ಕೂಡ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಬರಲೇಬೇಕು. ಯಾಕಂತಂದ್ರೆ ಈ ಇನ್ವೆಸ್ಟಿಂಗ್ ಅಲ್ಲಿ ಒಂದು ರೂಲ್ ಇದೆ, ಏನಂತಂದ್ರೆ ಎಲ್ಲಿ ಗ್ರೋತ್ ಇರುತ್ತಲ್ವಾ ಅಲ್ಲಿ ಕ್ಯಾಪಿಟಲ್ ಫ್ಲೋ ಆಗೇ ಆಗುತ್ತೆ. ಸೊ ಈಗ ನಮ್ಮ ಇಂಡಿಯಾದ ಮಾರ್ಕೆಟ್ ಅಲ್ಲಿ ಮತ್ತೆ ಗ್ರೋತ್ ವಾಪಸ್ ಬರ್ತಿದ್ಯಾ, ಸೊ ಕ್ಯಾಪಿಟಲ್ ಕೂಡ ಫ್ಲೋ ಆಗ್ಲೇಬೇಕು, FIs ಕೂಡ ಬಂದೇ ಬರ್ತಾರೆ. ಇಟ್ಸ್ ಅ ಸಿಂಪಲ್ ರೂಲ್. ಯಾಕಂತಂದ್ರೆ ಈಗ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಏನಾದ್ರು ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದಾವೆ ಆಸ್ ಕಂಪೇರ್ ಟು ತೈವಾನ್ ಮತ್ತೆ ಸೌತ್ ಕೊರಿಯಾ ಮಾರ್ಕೆಟ್ ಅಂತಂದ್ರೆ ಒಬ್ವಿಯಸ್ಲಿ ಅವ್ರು ಬಂದೇ ಬರ್ತಾರೆ. ಯಾಕಂತಂದ್ರೆ ನಾನು ನಿಮಗೆ ಆವಾಗಲೇ ಹೇಳಿದೆ ರೂಲ್ ಇದೆ, ಏನಂತಂದ್ರೆ ಎಲ್ಲಿ ಗ್ರೋತ್ ಇರುತ್ತೋ ಅಲ್ಲಿ ಕ್ಯಾಪಿಟಲ್ ಆಲ್ವೇಸ್ ಫಾಲೋ ಆಗೇ ಆಗುತ್ತೆ. ಸೊ ದಿಸ್ ಇಸ್ ದಿ ಫಸ್ಟ್ ಕಾನ್ಸೆಪ್ಟ್. ಮತ್ತೆ HSBC ಇದನ್ನೇ ಹೇಳಕ್ ಟ್ರೈ ಮಾಡ್ತಿರೋದು ಏನಂತಂದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಈಗ ಫೇವರಬಲ್ ಕಂಡೀಷನ್ ಅಲ್ಲಿ ಇದೆ, ವ್ಯಾಲ್ಯೂಯೇಷನ್ ಕೂಡ ಫೇರ್ ಲೆವೆಲ್ ಅಲ್ಲಿ ಇದೆ, ಮತ್ತೆ ನಮ್ದು ಡೊಮೆಸ್ಟಿಕ್ ಅಲ್ಲಿ ಡ್ರಿವನ್ ಬಿಸ್ನೆಸ್ ಇರೋದ್ರಿಂದ ನಮ್ಮ ಕಂಪನಿಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಷ್ಟ ಆಗಿರೋದು. ಸೊ ಆಬ್ವಿಯಸ್ಲಿ ನಮ್ಮ ಇಂಡಿಯಾಗೆ $25 ಬಿಲಿಯನ್ ಅಷ್ಟು ಕ್ಯಾಪಿಟಲ್ ಬರಬಹುದು ನೆಕ್ಸ್ಟ್ ದಿನಗಳಲ್ಲಿ ಅಂತ HSBC ಹೇಳ್ತಿದೆ. ಇದು 100% ಅಲ್ಲ, ಓಕೆನಾ, 100% ಬಂದೇ ಬರುತ್ತೆ ಅಂತ ಅವ್ರು ಹೇಳ್ತಿಲ್ಲ, ಬಟ್ ಒಂದು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. there is a possibility that $25 billion can come to ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂತ. ಅದು $20 ಬಿಲಿಯನ್ ಆದ್ರೂ ಬರ್ಬೋದು, $25 ಬಿಲಿಯನ್ ಆದ್ರೂ ಬರ್ಬೋದು, ಅಥವಾ ಬರ್ದೇನೂ ಇರ್ಬೋದು, ಅಥವಾ ಇನ್ನು ಜಾಸ್ತಿ ಕೂಡ ಬರ್ಬೋದು. ಬಟ್ ಪ್ರಿಡಿಕ್ಷನ್ ಪ್ರಕಾರ ಇಷ್ಟು ಬರ್ಬಹುದು ಅಂತ ಇದೆ. ಮೇ ಬಿ ನನಗೂ ಅನ್ಸುತ್ತೆ ಬರ್ಬೋದು ಅಂತ. ಯಾಕಂತಂದ್ರೆ ಇಂಡಿಯನ್ ಮಾರ್ಕೆಟ್ ಆಲ್ರೆಡಿ ಈಗ ಫೇರ್ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ, ನಮ್ಮ ಕಂಪನಿಗಳು ಕೂಡ ಚೆನ್ನಾಗಿ ಗ್ರೋತ್ ಆಗ್ತಿದಾವೆ. ಸೊ ಇದೆಲ್ಲ ಮತ್ತೆ ಒನ್ಸ್ ಬ್ಯಾಕ್ ಇನ್ ಟು ದಿ ಅಟ್ಯಾಕ್ ಅಂತ ಆಗ್ಬಿಟ್ರೆ, ಅಂದ್ರೆ ಲೈಕ್ ಬ್ಯಾಕ್ ಇನ್ ಟು ದಿ ಫಾರ್ಮ್ ಅಂತ ಆಗ್ಬಿಟ್ರೆ, ಸೊ ಆಬ್ವಿಯಸ್ಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ನ ಹಿಡಿಯೋರು ಯಾರು ಇಲ್ವೇ ಇಲ್ಲ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಂತಂದ್ರೆ ನೀವು ನೋಡ್ತಿರ್ಬೋದು, ನಾನು ಗ್ರಾಫ್ ಅಲ್ಲೂ ಕೂಡ ತೋರಿಸ್ತಿದ್ದೀನಿ. ಲೈಕ್ 2026 ಜುಲೈಯಲ್ಲಿ $1 = 96.87 ಟಚ್ ಆಗಿತ್ತು. ನಮ್ಮ ಭಾರತದ ರೂಪಿ ಬಹಳ ಡಿಪ್ರಿಷಿಯೇಟ್ ಆಗಿತ್ತು, ಓಕೆನಾ. ಸೊ ಯಾಕಂತಂದ್ರೆ ಈ FIs ಕೂಡ ಸೆಲ್ ಮಾಡೋದ್ರಿಂದ ಅದು ಒಂದು ಕಾರಣ ಇದೆ. ನಾನು ಮತ್ತೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಹೈಯೆಸ್ಟ್ ಲೆವೆಲ್ಗೆ ಹೋಗಿತ್ತು. ನಾನೇನು ಅನ್ಕೊಂಡಿದ್ದೆ ಅಂತಂದ್ರೆ ನಾನು ಒಂದು ರೀಲಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ, ಏನಂತಂದ್ರೆ 100 ಈಸಿಲಿ ಕ್ರಾಸ್ ಆಗ್ಬಿಡುತ್ತಪ್ಪ ರೀಸೆಂಟ್ ಆಗಿ ಅಂತ. ಅಂದ್ರೆ ಲೈಕ್ ಒಂದೆರಡು ತಿಂಗಳಲ್ಲಿ ಕ್ರಾಸ್ ಆಗ್ಬಿಡುತ್ತೆ ಅಂತ ನಾನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ಬಟ್ ನೀವು ಗ್ರಾಫ್ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ 96.87 ಇರೋದು ಆಲ್ಮೋಸ್ಟ್ ಅಲ್ಲಿ ಈಗ ಎಷ್ಟಕ್ಕೆ ಬಂದಿದೆ ಅಂತಂದ್ರೆ $95 ಬಂದಿದೆ. ಅಂದ್ರೆ ಆಲ್ಮೋಸ್ಟ್ $2-3 ಕಡಿಮೆ ಆಗಿದೆ. ಅಂದ್ರೆ ನಮ್ಮ ಭಾರತದ ರೂಪಿ ಡಾಲರ್ ವಿರುದ್ಧ ಅಪ್ರಿಶಿಯೇಟ್ ಆಗ್ತಿದೆ. ಯಾಕೆ ಅಪ್ರಿಶಿಯೇಟ್ ಆಗ್ತಿದೆ ಅಂತಂದ್ರೆ ಒಂದು ಕಾರಣ ಏನಂತಂದ್ರೆ ನಮ್ಮ ಲೈಕ್ ಈಗ ಯೂಶುವಲಿ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ ಈ ಕರೆನ್ಸಿ ಎಲ್ಲ ಈಗ ಲೈಕ್ ನಮ್ದು ಫ್ರೀ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗುತ್ತೆ, ಓಕೆನಾ, ಕರೆನ್ಸಿ. ಸೊ ಈಗ ನಮ್ಮ ಇಂಡಿಯನ್ ರುಪೀಸ್ಗೆ ಏನಾದ್ರು ಡಿಮ್ಯಾಂಡ್ ಕಡಿಮೆ ಇದೆ ಅಂತಂದ್ರೆ, ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತಂದ್ರೆ ಆಬ್ವಿಯಸ್ಲಿ ರುಪಿ ಡಾಲರ್ ವಿರುದ್ಧ ಡಿಪ್ರಿಶಿಯೇಟ್ ಆಗಿ ಡಾಲರ್ ಅಪ್ರಿಶಿಯೇಟ್ ಆಗುತ್ತೆ. ಈಗ ಮಾರ್ಕೆಟ್ ಅಲ್ಲಿ ಏನಾದ್ರು ರುಪೀಸ್ಗೆ ಡಿಮ್ಯಾಂಡ್ ಜಾಸ್ತಿ ಬಂದು ಡಾಲರ್ಗೆ ಏನಾದ್ರು ಡಿಮ್ಯಾಂಡ್ ಇಲ್ಲದೆ ಇದ್ರೆ ಏನಾಗುತ್ತೆ ಅಂತಂದ್ರೆ ರುಪಿ ಅಪ್ರಿಶಿಯೇಟ್ ಆಗುತ್ತೆ ಅಗೇನೆಸ್ಟ್ ಡಾಲರ್. ಈಗ ಏನಾಗ್ತಿದೆ ಅಂತಂದ್ರೆ ರುಪಿಗೆ ಡಿಮ್ಯಾಂಡ್ ಜಾಸ್ತಿ ಬರ್ತಿದೆ. ಅದಕ್ಕೆ ಮೊದಲನೇ ಕಾರಣ ಏನಂತಂದ್ರೆ ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಏನಂತಂದ್ರೆ ಮಿಡ್ ಜೂನ್ ಇಂದ FIs ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಗೆ ರಿಟರ್ನ್ ಆಗ್ತಿದ್ದಾರೆ ಅಂತ. ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನಂತಂದ್ರೆ RBI ಇಲ್ಲೊಂದು ಹೊಸ ಆಟ ಸ್ಟಾರ್ಟ್ ಮಾಡಿದೆ. RBI ಹೊಸ ಆಟ ಏನ್ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ ನಾನು ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ. FCNRB ಅಂತ ಇದೆ. FCNRB ಅಂತಂದ್ರೆ ಏನಂತಂದ್ರೆ ಫಾರಿನ್ ಕರೆನ್ಸಿ ನಾನ್ ರೆಸಿಡೆಂಟ್ ಬ್ಯಾಂಕ್ ಅಂತ. ನೀವು ಸಿಂಪಲ್ ಆಗಿ ಗೂಗಲ್ ಅಲ್ಲಿ FCNRB ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ತರ ಆರ್ಟಿಕಲ್ಸ್ ಬರಕ್ ಸ್ಟಾರ್ಟ್ ಆಗ್ತವೆ. ನಾನು ನಿಮಗೆ ಇಲ್ಲಿ ಮೊದಲನೇ ಕ್ಲಿಕ್ ಮಾಡಿ ತೋರಿಸ್ತೀವಿ, ಓಕೆನಾ. ಕ್ಲಿಕ್ ಮಾಡಿದ ತಕ್ಷಣ ಏನ್ ಬರುತ್ತೆ ಅಂತಂದ್ರೆ FCNRB ಸ್ಕೀಮ್ ಸೀನ್ಸ್ ರೋಬಸ್ಟ್ ಇನ್ಫ್ಲೋಸ್
ನೋ ಪ್ರಪೋಸಲ್ ಟು ಎಂಡ್ ಇಟ್ ಪ್ರೀಮೆಚ್ಯೂರ್ಲಿ, RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅಂತ ಇದೆ. ಇಲ್ಲಿ ಇನ್ಫ್ಲೋಸ್ ಅಂತ ನಿಮಗೆ ಗೊತ್ತಾಗ್ತಿದೆ, ಕಾಣ್ತಿದೆಯಾ, ರೋಬೋಸ್ಟ್ ಇನ್ಫ್ಲೋ ಅಂತೇಳಿ. ರೋಬೋಸ್ಟ್ ಇನ್ಫ್ಲೋ ಅಂತಂದ್ರೆ ಏನಂತಂದ್ರೆ ನಮ್ಮ ಭಾರತಕ್ಕೆ ಬೇರೆ ದೇಶದ ಕರೆನ್ಸಿ ಜಾಸ್ತಿ ಬರ್ತಿದೆ ಅಂತ. ಫಸ್ಟ್ ಆಫ್ ಆಲ್ ಈ FCNRB ಅಂದ್ರೆ ಏನಂತ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಎಕ್ಸಾಂಪಲ್ಗೆ ನಾನು US ಅಲ್ಲಿ ಇದ್ದೀನಿ ಅಂತ ಇಟ್ಕೊಳ್ಳಿ, ಓಕೆನಾ. ನಾನೀಗ US ಸಿಟಿಜನ್, ಅಥವಾ ಲೈಕ್ ನಾನು ಭಾರತದಲ್ಲೇ ಹುಟ್ಟಿದ್ದೆ, ಈಗ US ಹೋಗಿ ಸೆಟಲ್ ಆಗಿದ್ದೀನಿ ಅಂತ ಇಟ್ಕೊಳ್ಳಿ. ನಾನು ಅಲ್ಲಿ ಕೆಲಸ ಮಾಡ್ಬಿಟ್ಟು ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿದ್ದೀನಿ. $1,00,000 ಇದೆ ಅಂತ ಇಟ್ಕೊಳ್ಳಿ. $1,00,000 ನಮ್ಮ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ 95 ಲಕ್ಷ ಆಗುತ್ತೆ, ಓಕೆನಾ. ಈಗ ಎಕ್ಸಾಂಪಲ್ಗೆ $1,00,000 ಇದೆ ಅಂತ ಇಟ್ಕೊಳ್ಳಿ. ನಾನೇನ್ ಮಾಡ್ಬೋದು, ಈ $1,00,000 ನನಗಿದು ಸೇಫ್ ಆಗಿರ್ಬೇಕಪ್ಪ, ನನಗೆ ಕಷ್ಟದ ಪರಿಸ್ಥಿತಿನಲ್ಲಿ ಬೇಕಂತೇಳಿ ನಾನೇನ್ ಮಾಡ್ತೀನಿ ಅಂತಂದ್ರೆ, ಮೊದಲನೇ ಆಪ್ಷನ್ ಏನಿದೆ ಅಂತಂದ್ರೆ ನನ್ನ ಹತ್ರ, ನಾನು US ಬ್ಯಾಂಕ್ ಅಲ್ಲಿ, ಅಂದ್ರೆ US ಅಲ್ಲಿ ಬ್ಯಾಂಕ್ಸ್ ಇರ್ತಾವಲ್ವಾ, ಅಲ್ಲಿ FD ಇಡೋದು. ಇದನ್ನ ಈ ಕೆಲಸ ಮಾಡ್ಬೋದು. ನಾನೇನಾದ್ರೂ ಈಗ US ಬ್ಯಾಂಕ್ ಅಲ್ಲಿ ಏನಾದ್ರು FD ಇಟ್ರೆ ನನ್ಗೇನಾಗುತ್ತೆ ಅಂತಂದ್ರೆ, ನನಗೆ ಅಲ್ಲಿ 4 ರಿಂದ 4.5% ಇಂಟ್ರೆಸ್ಟ್ ಅಷ್ಟೇ ಸಿಗುತ್ತೆ. ಅಲ್ಲಿ ಇಂಟ್ರೆಸ್ಟ್ ರೇಟ್ ಇರೋದೇ ಅಷ್ಟು, ಓಕೆನಾ. ನನಗೆ 4.5% ಮ್ಯಾಕ್ಸ್ 4% ಸಿಗುತ್ತೆ ಅಂತ ಇಟ್ಕೊಳ್ಳಿ. ಅಂದ್ರೆ ಒಂದ್ ವರ್ಷಕ್ಕೆ $1,00,000ಗೆ $4,000 ಸಿಗುತ್ತೆ. ಸೊ RBI ಏನ್ ಮಾಡಿದೆ ಅಂತಂದ್ರೆ, ಈ ತರ ನಮ್ಮ ಭಾರತದಿಂದ ಬೇರೆ ದೇಶಕ್ಕೆ ಹೋಗಿ ಜಾಸ್ತಿ ಜನ ಇದಾರಲ್ವಾ, ಅಥವಾ ಲೈಕ್ ಫಾರಿನ್ ಸಿಟಿಜನ್ ಆದ್ರೂ ಕೂಡ ಅವ್ರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಏನ್ ಮಾಡಿದೆ ಅಂತಂದ್ರೆ, ಈ FCNRB ಅನ್ನ ಓಪನ್ ಮಾಡಿದೆ. ಅಂದ್ರೆ ಲೈಕ್ ಸ್ಕೀಮ್ ನ ತಂದಿದೆ. FCNRB ಅಂದ್ರೆ ಏನು, ಫಾರಿನ್ ಕರೆನ್ಸಿ ನಾನ್ ರೆಸಿಡೆಂಟ್ ಬ್ಯಾಂಕ್ ಅಂತ. ಈ FCNRB ಸ್ಕೀಮ್ ಅಂಡರ್ ಏನ್ ಹೇಳ್ತಿದೆ ಅಂತಂದ್ರೆ, ಇದು ಈಗ ಬಂದಿರೋದಲ್ಲ, ಓಕೆನಾ. ಆಲ್ಮೋಸ್ಟ್ ಅಲ್ಲೊಂದು 25-30 ವರ್ಷದಿಂದನೂ ಇದೆ. ಬಟ್ ಈಗ ರೀಸೆಂಟ್ ಆಗಿ ಇಂಟ್ರೆಸ್ಟ್ ರೇಟ್ ನೇ ಜಾಸ್ತಿ ಆಫರ್ ಮಾಡ್ತಿದ್ದಾರೆ. ಏನಂತ ನಾನು ನಿಮಗೆ ಹೇಳ್ತೀನಿ. ಈಗ ನಾನು ಫಾರಿನ್ ಅಲ್ಲಿ ಇದೀನಾ, ನಾನೇನ್ ಮಾಡ್ಬೋದು ಅಂತಂದ್ರೆ, ನಮ್ಮ ಇಂಡಿಯನ್ ಬ್ಯಾಂಕ್ ಅಲ್ಲಿ ನಾನು ಫಾರಿನ್ ಅಲ್ಲಿ ಇದೀನಲ್ವಾ, $1,00,000 ಇಟ್ಕೊಂಡ್ಬಿಟ್ಟು ಅದನ್ನ ನಾನು ನಮ್ಮ ಇಂಡಿಯನ್ ಬ್ಯಾಂಕ್ ಅಲ್ಲಿ FD ಇಟ್ಬಿಟ್ಟು ಅದ್ರ ಬದಲಾಗಿ ನಾನು ಇಂಟ್ರೆಸ್ಟ್ ನ ತಗೋಬಹುದು. ಇದರಿಂದ ನನಗೆ ಹೆಂಗ್ ಬೆನಿಫಿಟ್ ಆಗುತ್ತೆ ಅಂತ ಮೊದಲು ನಾನು ಆಸ್ ಅ ಸಿಟಿಜನ್ ಪಾಯಿಂಟ್ ಆಫ್ ವ್ಯೂ ಇಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಇದರಿಂದ RBI ಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಮ್ಮ ಇಂಡಿಯನ್ ಬ್ಯಾಂಕ್ಸ್ ಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸಾಂಪಲ್ ಗೆ ಈಗ ನಾನು ಫಾರಿನ್ ಅಲ್ಲಿ ಇದೀನಿ ಅಂತ ಇಟ್ಕೊಳ್ಳಿ. ನನ್ನ ಹತ್ರ $1,00,000 ಇದೆ, ಓಕೆನಾ. ನಾನೇನ್ ಮಾಡ್ತೀನಿ ಅಂತಂದ್ರೆ, ಈ ಇಂಡಿಯನ್ ಬ್ಯಾಂಕ್ಸ್ ಇರ್ತಾವಲ್ವಾ, ಎಕ್ಸಾಂಪಲ್ ಗೆ HDFC ಆಗಿರ್ಬೋದು, ICICI ಆಗಿರ್ಬೋದು, SBI ಆಗಿರ್ಬೋದು, ಇವ್ರ ಕಡೆ ಬಂದ್ಬಿಟ್ಟು ನನ್ನ $1,00,000 ನಾನು ಡೆಪಾಸಿಟ್ ಮಾಡ್ತೀನಿ. ಸೊ ನಾನು $1,00,000 ಡೆಪಾಸಿಟ್ ಮಾಡ್ತೀನಲ್ವಾ, ಈ ಬ್ಯಾಂಕ್ಗಳು ಏನ್ ಮಾಡ್ತಾರೆ ಅಂತಂದ್ರೆ, ನನಗೆ 6.5% ಇಂದ 7% ಇಂಟ್ರೆಸ್ಟ್ ಕೊಡ್ತಾರೆ. ಮತ್ತೆ ಈ ಕರೆನ್ಸಿ ಏನ್ ಫ್ಲಕ್ಚುಯೇಟ್ ಆಗುತ್ತಲ್ವಾ, ಅದನ್ನು ಕೂಡ ಕನ್ಸಿಡರೇಷನ್ ಏನೂ ಇರಲ್ಲ. ಈಗ ನಾನು ಏನಾದ್ರು $1,00,000 ಏನಾದ್ರು ಡೆಪಾಸಿಟ್ ಮಾಡಿದೀನಿ ಮತ್ತೆ FD ಇಟ್ಟಿದ್ದೀನಿ ಅಂತಂದ್ರೆ, ನನಗೆ $1,00,000 ಎಷ್ಟು ಅವ್ರು ನನಗೆ ವಾಪಸ್ ಕೊಡ್ಬೇಕು. 6.5% ಇಂಟ್ರೆಸ್ಟ್ ಇದೆ ಅಂತಂದ್ರೆ ಪ್ರತಿ ವರ್ಷ $6,500 ಕೊಡ್ಬೇಕಲ್ವಾ. ಸೊ ಈ ತರ ಒಂದು ಸ್ಕೀಮ್ ಮಾಡಿದ್ದಾರೆ. ಈ ತರ ಮಾಡೋದ್ರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ ಅಂತಂದ್ರೆ, ಈಗ ಸಿಂಪಲ್ ಆಗಿ ನಾನು ಯಾವ್ದೋ ಒಬ್ಬ ಪ್ರಜೆ ಮೂಲಕ ಹೇಳಿದೆ. ಅಂದ್ರೆ ಲೈಕ್ ಈಗ US ಅಲ್ಲಿ ಒಬ್ಬ ಇದಾನಂತಂದ್ರೆ, ಅವನು ಈ ತರ $1,00,000 ಡೆಪಾಸಿಟ್ ಮಾಡಿದ್ರೆ ಪ್ರತಿ ವರ್ಷ ಅವನಿಗೆ $6,500 ಬರುತ್ತೆ. ಇದರಿಂದ ನಮ್ಮ ಭಾರತದಲ್ಲಿರೋ ಇಂಡಿಯನ್ ಬ್ಯಾಂಕಿಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಗೊತ್ತಾ? ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂತಂದ್ರೆ, ಬ್ಯಾಂಕ್ ನ ಬಿಸ್ನೆಸ್ ಏನ್ ಹೇಳಿ, ಬ್ಯಾಂಕ್ ನ ಬಿಸ್ನೆಸ್ ಏನಂತಂದ್ರೆ, ಅವರು ಯಾರ್ದೋ ಕಡೆಯಿಂದ ದುಡ್ಡು ತಗೊಳ್ತಾರೆ, ಆ ದುಡ್ಡನ್ನ ಇವರು ಯಾರಿಗೋ ಸಾಲ ಕೊಡ್ತಾರೆ, ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ, ಅವರಿಂದ ಇವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಅದೇ ತರ ತಾನೇ ಇವ್ರಿಗೆ ಬಿಸ್ನೆಸ್ ಬ್ಯಾಂಕ್ದು. ಸೊ ಈಗ ಬ್ಯಾಂಕಿಗೆ ಬಿಸ್ನೆಸ್ ಆಗುತ್ತೆ, ಯಾರೋ US ಅಲ್ಲಿ ಇರೋನ್ಗೆ ಇಂಟ್ರೆಸ್ಟ್ ಸಿಗುತ್ತೆ ಅವ್ನ ಡೆಪಾಸಿಟ್ ಮಾಡೋ ದುಡ್ಡಿಗೆ. ಇದರಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ, ಕರೆನ್ಸಿ ಫ್ಲಕ್ಚುಯೇಷನ್ಸ್ ಆಗುತ್ತಲ್ವಾ. ಈಗ ಎಕ್ಸಾಂಪಲ್ಗೆ ಇವ್ನು ಯಾರೋ ಒಬ್ಬನು $1 = 90 ರೂಪಾಯಿ ಇದ್ದಾಗ ಈ ತರ ಇದರಲ್ಲಿ ಈ ಸ್ಕೀಮ್ ಅಲ್ಲಿ FD ಮಾಡಿದ್ದೇನೆ ಅಂತ ಇಟ್ಕೊಳ್ಳಿ. ನಾಳೆ $1 = 100 ರೂಪಾಯಿ ಆದ್ರೆ ಈಗ ಇದರಲ್ಲಿ ಯಾರಿಗೆ ಲಾಸ್ ಆಗುತ್ತೆ? ಆಬ್ವಿಯಸ್ಲಿ ಯಾರಿಗೋ ಒಬ್ರಿಗೆ ಲಾಸ್ ಆಗಬೇಕಲ್ವಾ. ಈ ಲಾಸ್ ನ ಯಾರು ತಗೊಳ್ತಿದ್ದಾರೆ ಅಂತಂದ್ರೆ, RBI ತಗೊಳ್ತಿದೆ. ಹೆಂಗಂತ ನಾನು ನಿಮಗೆ ಸಿಂಪಲ್ ಆಗಿ ಇಲ್ಲೊಂದು ಗ್ರಾಫ್ ಇದೆ. ಅಂದ್ರೆ ಲೈಕ್ ನಾನು ರಿಸರ್ಚ್ ಮಾಡುವಾಗ ಈ ಟೇಬಲ್ ನ ರೆಡಿ ಮಾಡಿಸಿದ್ದು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಏನಂತಂದ್ರೆ ಈಗ ನಾನು $1,00,000 ನ ಈ ಬ್ಯಾಂಕ್ ಗಳಲ್ಲಿ FD ಮಾಡಿದ್ನಾ, $1,00,000 ಅಂತಂದ್ರೆ ಎಷ್ಟು? 95 ಲಕ್ಷ ಆಗುತ್ತೆ. ಈಗ ಲೈಕ್ ನಾನು $1,00,000 ಏನಾದ್ರು ಈ ಬ್ಯಾಂಕ್ ಗಳಲ್ಲಿ ಡೆಪಾಸಿಟ್ ಮಾಡಿದೀನಿ ಅಂತಂದ್ರೆ, ಈ ಬ್ಯಾಂಕ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ, ಈ $1,00,000 ನ RBI ಕೊಡ್ತಾರೆ. RBI ಏನ್ ಮಾಡುತ್ತೆ ಅಂತಂದ್ರೆ, ಈ $1,00,000 ಗೆ ಲೈಕ್ ಇದನ್ನ ಮಾಡುತ್ತೆ, ಕನ್ವರ್ಷನ್ ಮಾಡುತ್ತೆ ಇಂಡಿಯನ್ ರುಪೀಸ್ಗೆ. ಈಗ ಎಕ್ಸಾಂಪಲ್ ಗೆ 95 ರೂಪಾಯಿ $1 ಇದೆ ಅಂತ ಇಟ್ಕೊಳ್ಳಿ. $95 ಕನ್ವರ್ಟ್ ಮಾಡಿದ್ರೆ $1,00,000 ಎಷ್ಟು ಬರುತ್ತೆ? 95 ಲಕ್ಷ ಬರುತ್ತೆ. ಈ 95 ಲಕ್ಷನ RBI ಏನ್ ಮಾಡುತ್ತೆ ಅಂತಂದ್ರೆ, ನಮ್ಮ ಬ್ಯಾಂಕ್ ಗಳಿಗೆ ಕೊಡುತ್ತೆ. ಸೊ ಈ ಕನ್ವರ್ಷನ್ ಮಾಡ್ಕೊಂಡು ಲೈಕ್ ನಮ್ಮ ಇಂಡಿಯನ್ ಬ್ಯಾಂಕ್ಗಳು ಇಂಡಿಯನ್ ರುಪೀಸ್ ಅಲ್ಲೇ ಬಿಸ್ನೆಸ್ ಮಾಡ್ತವಲ್ವಾ. ಲೈಕ್ ಅವ್ರು ಏನ್ ಡಾಲರ್ ಅಂತೂ ಬಿಸ್ನೆಸ್ ಮಾಡಲ್ಲ. ನಮ್ಮ ಇಂಡಿಯಾದಲ್ಲಿ ಡಾಲರ್ ನಡೆಯಲ್ಲ, ನಮ್ಮ ಇಂಡಿಯಾದಲ್ಲಿ ರುಪಿ ನಡೆಯುತ್ತೆ. ಈಗ ಬ್ಯಾಂಕಿಗೆ $95,000 ಅಂದ್ರೆ ಲೈಕ್ $95 ಲಕ್ಷ ಸಿಕ್ತು. ಸೊ RBI ಹತ್ರ ಈಗ $1,00,000 ಇದೆ. ಈಗ ಏನಾಗುತ್ತೆ ಅಂತಂದ್ರೆ, ಸಿಂಪಲ್ ಆಗಿ ಈಗ 95 ಲಕ್ಷ ಏನ್ ಇಟ್ಟಿದ್ದಾರಲ್ವಾ, ಅಂದ್ರೆ ಲೈಕ್ $1,00,000 ಇಟ್ಟಿದ್ದಾರಲ್ವಾ, ಇದಕ್ಕೆ 6.5% ಬಡ್ಡಿ ಕೊಟ್ರೆ ಎಷ್ಟಾಗುತ್ತೆ ಗೊತ್ತಾ? ಎಷ್ಟಾಗುತ್ತೆ ಅಂತಂದ್ರೆ, ಅದನ್ನೇ ಡಾಲರ್ ಟರ್ಮ್ಸ್ ಅಲ್ಲಿ ಹೇಳಿದ್ರೆ $6,500 ಆಗುತ್ತೆ. ಬಟ್ ಅದನ್ನೇ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತಂದ್ರೆ, ಈಗ $1 = 90 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ, ಓಕೆನಾ. ಎಷ್ಟಾಗುತ್ತೆ ಅಂತಂದ್ರೆ 5,85,000 ಆಗುತ್ತೆ. ಸಿಂಪಲ್ ಆಗಿ ಅರ್ಥ ಆಯ್ತಾ? ಈ 5,85,000 ಯಾರು ಕೊಡ್ತಾರೆ? ನಮ್ಮ ಇಂಡಿಯಾದಲ್ಲಿ ಬ್ಯಾಂಕ್ಗಳೇನು ಡೆಪಾಸಿಟ್ ನ ತಗೊಂಡಿರ್ತಾರಲ್ವಾ, ಅವರು ಯಾರಿಗೆ ಕೊಡ್ತಾರೆ?
ಫಾರಿನ್ ಇಂದ ಯಾರು ಈ ಡಾಲರ್ ಇನ್ವೆಸ್ಟ್ ಮಾಡಿದಾರಲ್ವ ಅವ್ರಿಗೆ ಕೊಡ್ತಾರೆ. ಈ ಡಾಲರ್ನ ಇವ್ರಿವ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡ್ರಲ್ವ, ಯಾರ್ಯಾರು ಎಕ್ಸ್ಚೇಂಜ್ ಮಾಡ್ಕೊಂಡ್ರು, RBIಗೆ ಈ ಬ್ಯಾಂಕ್ಗಳು ಡಾಲರ್ನ ಕೊಟ್ಬಿಟ್ಟು RBI ಕಡೆಯಿಂದ ರುಪೀಸ್ ನಿಸ್ಕೊಂಡ್ರು. ಈಗ ಏನಾಗುತ್ತೆ ಅಂತಂದ್ರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನ ನೋಡಿ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದ್ರೆ, ಒಂದ್ ವೇಳೆ ರುಪಿ ಪ್ರೈಸ್ ಈಗ ಯಾರೋ ಒಬ್ಬ $90 $1 ಇದ್ದಾಗ ಡೆಪಾಸಿಟ್ ಮಾಡಿದಾನೆ ಅಂತ ಇಟ್ಕೊಳ್ಳಿ. ಒಂದ್ ವರ್ಷ ಆದ್ಮೇಲೆ ಈ ರುಪಿ ವ್ಯಾಲ್ಯೂ $1 $90 ಇರೋ ಬದಲು $100 ಆಯ್ತು ಅಂತ ಇಟ್ಕೊಳ್ಳಿ. ಓಕೆನಾ, $100 ಆದ್ರೆ ಏನಾಗುತ್ತೆ, ಈಗ ನಮ್ಮ ಭಾರತದ ಬ್ಯಾಂಕ್ಗಳು ಅವರಿಗೆ ಡಾಲರ್ಲೇ ವಾಪಸ್ ಪೇ ಮಾಡೋದ್ರಿಂದ ಲೈಕ್ ನಮ್ಮ ಭಾರತದ ಬ್ಯಾಂಕ್ಗಳು ಜಾಸ್ತಿ ದುಡ್ಡು ಕೊಡ್ಬೇಕಾಗುತ್ತಲ್ವಾ. ಹೌದು ತಾನೆ, ಆಬ್ವಿಯಸ್ಲಿ ಜಾಸ್ತಿ ದುಡ್ಡು ಕೊಡ್ಬೇಕಾಗುತ್ತೆ. ಯಾಕಂತಂದ್ರೆ ನಮ್ಮ ಭಾರತದ ರೂಪಿ ಡಿಪ್ರಿಶಿಯೇಟ್ ಆಗ್ತಿದೆ. ಮತ್ತೆ ಈ FCNR ಲೈಕ್ ಸ್ಕೀಮ್ ಪ್ರಕಾರ ನಾವು ನಿಮಗೆ ಡಾಲರ್ ಟರ್ಮ್ಸ್ ಅಲ್ಲಿ 6.5% ಕೊಡ್ತೀವಿ ಅಂತೇಳಿ ಬ್ಯಾಂಕ್ಗಳು ಪ್ರಾಮಿಸ್ ಮಾಡ್ತಿದ್ದಾರೆ. ಸೊ ಡಾಲರ್ ಟರ್ಮ್ಸ್ ಅಲ್ಲೇ ಕೊಡ್ಬೇಕಂತಂದ್ರೆ ರುಪಿ ಡಿಪ್ರಿಶಿಯೇಟ್ ಆಗಿರೋದ್ರಿಂದ ನಾವು ಜಾಸ್ತಿ ರೂಪಿ ಕೊಡ್ಬೇಕಾಗುತ್ತೆ. ಇದನ್ನ ಯಾರು ಮ್ಯಾನೇಜ್ ಮಾಡ್ತಾರೆ ಅಂತಂದ್ರೆ RBI ಮ್ಯಾನೇಜ್ ಮಾಡುತ್ತೆ. RBI ಏನ್ ಹೇಳಿದೆ ಅಂತಂದ್ರೆ ಈ ಬ್ಯಾಂಕ್ಗಳಿಗೆ, ಈಗ ಯಾರೋ ಒಬ್ಬ $1 ಲಕ್ಷ ಇನ್ವೆಸ್ಟ್ ಮಾಡಿದಾನಲ್ವಾ, ಆ $1 ಲಕ್ಷ ನನಗೆ ಕೊಡು, ನಾನು ನಿನಗೆ ಅದ್ರ ಬದಲಾಗಿ ಈಗ ಎಷ್ಟು ಕರೆಂಟ್ ಪ್ರೈಸ್ ಇರುತ್ತಲ್ವಾ, ಅಂದ್ರೆ $1ಗೆ $90 ಇದೆ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ಗೆ, ಅದ್ರ ಪ್ರೈಸ್ಗೆ ನಾನು ನಿನಗೆ 90 ಲಕ್ಷ ಕೊಟ್ಟಿದ್ದೀನಿ. ಈ 90 ಲಕ್ಷ ಕೊಟ್ಟಿದ್ದೀನಲ್ವಾ, ನಾನು ನಿಮಗೆ ಮತ್ತೆ ರಿಟರ್ನ್ ಮಾಡುವಾಗ ಮೊದಲನೇ RBI ಮತ್ತೆ ಈ ಬ್ಯಾಂಕ್ಗಳು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಫಿಕ್ಸ್ಡ್ ರೇಟ್ ಅಲ್ಲಿ ನಾನು ನಿನಗೆ ಈ ಡಾಲರ್ ಮತ್ತೆ ರುಪಿನ ಎಕ್ಸ್ಚೇಂಜ್ ಮಾಡ್ತೀನಿ, ಸ್ವ್ಯಾಪ್ ಮಾಡ್ತೀನಿ ಅಂತ. ಇದನ್ನೇ ಸ್ವ್ಯಾಪಿಂಗ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ. ಫಿಕ್ಸ್ಡ್ ಈಗ $90 ಏನಾದ್ರು ಇವ ಡೆಪಾಸಿಟ್ ಮಾಡಿದಾನೆ ಅಂತಂದ್ರೆ ನೆಕ್ಸ್ಟ್ 1 ವರ್ಷ ಆದ್ಮೇಲೆ ಕೂಡ ನಾನು ನಿನಗೆ $90 ಕೊಡ್ತೀನಿ. ಒಂದ್ ವೇಳೆ ಡಾಲರ್ $1 $100 ಆಗಿದ್ರು ಕೂಡ ನೀನು ಜಾಸ್ತಿ ದುಡ್ಡು ಕೊಡಬೇಡ, ನಾನು ಮೊದಲು ಏನು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀನಲ್ವಾ ಅಷ್ಟೇ ದುಡ್ಡನ್ನ ನಾನು ನಿನಗೆ ವಾಪಸ್ ಕೊಡ್ತೀನಿ ಅಂತೇಳಿ RBI ಬ್ಯಾಂಕ್ಗಳಿಗೆ ಹೇಳುತ್ತೆ. ಇಲ್ಲಿ ರಿಸ್ಕ್ ಎಲ್ಲ ಯಾವ್ದ್ರ ಮೇಲಿದೆ ಹೇಳಿ, ಕಂಪ್ಲೀಟ್ಲಿ RBI ಮೇಲಿದೆ. ಒಂದ್ ವೇಳೆ ರುಪಿ ಅಪ್ರಿಶಿಯೇಟ್ ಆದ್ರೆ RBIಗೆ ಬೆನಿಫಿಟ್ ಆಗುತ್ತೆ, ಒಂದ್ ವೇಳೆ ಡಿಪ್ರಿಶಿಯೇಟ್ ಆದ್ರೆ RBIಗೆ ಲಾಸ್ ಕೂಡ ಆಗುತ್ತೆ. ಯಾಕಂತಂದ್ರೆ ಜಾಸ್ತಿ ರುಪೀಸ್ನ ಇವರು ಅಥವಾ ಜಾಸ್ತಿ ಡಾಲರ್ನ ಇವರು RBI ಏನಿದೆಯಲ್ವಾ ಬ್ಯಾಂಕ್ಗಳಿಗೆ ಕೊಡಬೇಕಾಗುತ್ತೆ. ಐ ಹೋಪ್ ನಿಮಗೆ ಇದು ಸಿಂಪಲ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಒಂದ್ ವೇಳೆ ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ಸರಿ ನೋಡಿ, ನಾನು ಗ್ರಾಫಿಕ್ಸ್ ಅಲ್ಲೆಲ್ಲ ತೋರಿಸಿಲ್ಲಲ್ವಾ, ನಿಮಗೆ ತುಂಬಾ ಜನಕ್ಕೆ ಅರ್ಥ ಆಗದೆ ಇರ್ಬೋದು. ಬಟ್ ದಟ್ಸ್ ಹೌ ಫೈನಾನ್ಸ್ ಈಸ್ ಆಲ್ ಅಬೌಟ್. ಓಕೆನಾ, ಈ ತರ RBI ಯಾಕೆ ಮಾಡ್ತಿದೆ ಅಂತಂದ್ರೆ, ಯಾಕೆ ರಿಸ್ಕ್ ತಗೊಳ್ತಿದೆ ಅಂತಂದ್ರೆ, ನಮ್ಮ ದೇಶಕ್ಕೆ ನಿಮಗೆ ಗೊತ್ತಿದೆ, ನಮ್ಮ ದೇಶ ಇಂಪೋರ್ಟ್ ಓರಿಯೆಂಟೆಡ್ ಕಂಟ್ರಿ. ಅಂದ್ರೆ ಬೇರೆ ದೇಶದಿಂದ ಬಹಳ ಗೂಡ್ಸ್ ಮತ್ತೆ ಸರ್ವಿಸಸ್ ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ನಾವು ಗೂಡ್ಸ್ ಮತ್ತೆ ಸರ್ವಿಸಸ್ ನ ತರಿಸ್ಕೋಬೇಕಂತಂದ್ರೆ ನಾವು ನಮ್ಮ ಇಂಡಿಯನ್ ರುಪೀಸ್ ನ ಕೊಟ್ರೆ ಯಾವ ಕಂಟ್ರಿನೂ ಕೂಡ ಅಕ್ಸೆಪ್ಟ್ ಮಾಡಲ್ಲ. ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಡಾಲರ್ ನ ಕೊಟ್ಬಿಟ್ಟು ನಮ್ಮ ರುಪಿನ ಸೆಲ್ ಮಾಡಿ ಡಾಲರ್ ನ ಬೈ ಮಾಡಿ ಡಾಲರ್ ನ ಕೊಟ್ಟು ಅಲ್ಲಿಂದ ಗೂಡ್ಸ್ ನ ತರಿಸ್ಕೋಬೇಕಿರುತ್ತೆ. ಸೊ ಈಗ ಡಾಲರ್ ನ ನಾವು ತಗೊಂಡ್ಬರ್ಬೇಕಂತಂದ್ರೆ ಇದನ್ನೇ ಫಾರಿನ್ ರಿಸರ್ವ್ಸ್ ಕರೆನ್ಸಿ ಅಂತ ಹೇಳಿ ಕರೀತಾರೆ. ಸೊ ರಿಸರ್ವ್ ಕರೆನ್ಸಿನ ನಮ್ಮ RBI ಮೇಂಟೈನ್ ಮಾಡೋಕ್ಕೋಸ್ಕರ ಮತ್ತೆ ಈ ರುಪಿ ಜಾಸ್ತಿ ಡಿಪ್ರಿಶಿಯೇಟ್ ಆಗ್ತಲ್ವಾ, ಇದನ್ನ ಹೋಲ್ಡ್ ಮಾಡೋಕ್ಕೋಸ್ಕರನು ಕೂಡ ಈ FCNRA ಬಿಲ್ಗೆ ರೀಸೆಂಟ್ ಆಗಿ ಇಂಟ್ರೆಸ್ಟ್ ರೇಟ್ ನ 6.5% ಇಂದ 7% ತಗೊಂಡೋಗಿದೆ. ಯಾಕಂತಂದ್ರೆ ಫಾರಿನ್ ಮನಿನ ಅಟ್ರಾಕ್ಟ್ ಮಾಡಕ್ಕೆ. ಈ ತರ ಮಾಡಿದ್ರಿಂದನೂ ಕೂಡ ಏನಾಗಿದೆ ಅಂತಂದ್ರೆ ರೀಸೆಂಟ್ ಆಗಿ ಬರೋಬ್ಬರಿ $40 ಬಿಲಿಯನ್ ಆಲ್ರೆಡಿ ನಮ್ಮ ಇಂಡಿಯಾಗೆ ದುಡ್ಡು ಬಂದಿದೆ. ಸೊ ದಿಸ್ ಇಸ್ ಆಲ್ ಅಬೌಟ್ FCNRB. ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಏನಂತಂದ್ರೆ, ಯಾವಾಗ ನಮ್ಮ ಭಾರತದ ರೂಪಿ ಡಾಲರ್ ವಿರುದ್ಧ ಜಾಸ್ತಿ ಡಿಪ್ರಿಶಿಯೇಟ್ ಆಗುತ್ತಲ್ವಾ, ಅವಾಗ RBI ಇಂಟರ್ವ್ಯೂನ್ ಮಾಡೇ ಮಾಡುತ್ತೆ. RBI ಯಾವ ತರ ಇಂಟರ್ವ್ಯೂನ್ ಮಾಡುತ್ತೆ ಅಂತಂದ್ರೆ, ನಮ್ಮ ಹತ್ರ ಇರೋ ಡಾಲರ್ ನ ಸೆಲ್ ಮಾಡಿಬಿಟ್ಟು ಈ ರೂಪಿನ ಸ್ಟೆಬಲೈಸ್ ಮಾಡಕ್ ಟ್ರೈ ಮಾಡುತ್ತೆ. ಇಲ್ಲ ಅಂತಂದ್ರೆ ಈ ತರ ಸ್ಕೀಮ್ ನ ತರಕ್ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಲೈಕ್ ಕರೆನ್ಸಿನ ಮ್ಯಾನೇಜ್ ಮಾಡ್ತಾರಲ್ವಾ, ಕರೆನ್ಸಿನ ಮ್ಯಾನೇಜ್ ಮಾಡೋದು ಅಂತೇಳಿ ಕರೀತಾರೆ ಇದನ್ನ. ಈಗ RBI ಏನೇನ್ ಮಾಡ್ತಿದೆಯಲ್ವಾ ಇದನ್ನ ಕರೆನ್ಸಿ ಮ್ಯಾನೇಜ್ ಮಾಡೋದು ಅಂತೇಳಿ ಕರೀತಾರೆ. RBI ನ ಮುಖ್ಯ ಕಾರ್ಯಗಳಲ್ಲಿ ಇದು ಕೂಡ ಒಂದ್ ಬರುತ್ತೆ. ಏನಂತಂದ್ರೆ, ನಮ್ಮ ಭಾರತದ ರೂಪಿ ಡಾಲರ್ ವಿರುದ್ಧ ಸ್ಟೇಬಲ್ ಆಗಿರ್ಬೇಕು. ಡಿಪ್ರಿಶಿಯೇಟ್ ಆದ್ರೂ ಪರವಾಗಿಲ್ಲ, ಒಂದೇ ಸರಿ ಕೊಲ್ಯಾಪ್ಸ್ ಆಗಬಾರ್ದು ಅಂತ. ಅಂದ್ರೆ ಈಗ $90 ಇರೋದು ಒಂದೇ ಸರಿ $100 ಆಗೋದು, $100 ಇರೋದು $150 ಆಗೋದು, ಈ ತರ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ದೇಶದಲ್ಲೇ ಇನ್ಫ್ಲೇಷನ್ ಆಗುತ್ತೆ. ಇನ್ಫ್ಲೇಷನ್ ಆಗೋದ್ರಿಂದ ನಮ್ಮ ಎಕಾನಮಿ ಕೂಡ ಸರಿಯಾಗಿ ಬೆಳೆಯಲ್ಲ. ಸೊ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಎಫೆಕ್ಟ್ ಆಗುತ್ತೆ. ಓಕೆನಾ, ಯಾಕಂತಂದ್ರೆ ನಾನು ನಿಮಗೆ ಹಿಂದಿಂದನೂ ಹೇಳ್ತಾ ಬರ್ತಿದ್ದೀನಿ, ನಮ್ಮ ಭಾರತ ಒಂದು ಇಂಪೋರ್ಟ್ ಓರಿಯೆಂಟೆಡ್ ಕಂಟ್ರಿ, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಟ್ರಿ ಅಲ್ವೇ ಅಲ್ಲ. ನಾವು ಜೀವನ ಮಾಡೋದಕ್ಕೆ ಬೇರೆ ದೇಶದ ಮೇಲೆ ಜಾಸ್ತಿ ಡಿಪೆಂಡೆಂಟ್ ಆಗಿದ್ದೀವಿ. ಅದು ಕ್ರೂಡ್ ಆಯಿಲ್ ಆಗಿರ್ಬೋದು, ಫರ್ಟಿಲೈಸರ್ ಆಗಿರ್ಬೋದು, ಬೇರೆ ಥಿಂಗ್ಸ್ ಆಗಿರ್ಬೋದು, ನಾವೆಲ್ಲನೂ ಕೂಡ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಇದು ಒಂದಾಯ್ತಾ. ಇನ್ನೊಂದು ನೆಕ್ಸ್ಟ್ ಥಿಂಗ್ ಏನಂತಂದ್ರೆ, ನಮ್ಮ ಇಂಡಿಯನ್ ಎಕಾನಮಿನಲ್ಲಿ ರೀಸೆಂಟ್ ಆಗಿದ್ದು ನೀವು ನೋಡಿರ್ಬೋದು, ನಾನು ಲಾಸ್ಟ್ ವೀಕಲ್ಲೇ ಹೇಳಿದ್ದೆ ಏನಂತಂದ್ರೆ, US ಲೈಕ್ ರೇಟ್ ಕಟ್ ಮಾಡ್ದೇನೆ ಅನ್ಚೇಂಜ್ ಆಗಿ ಅಷ್ಟೇ ಇಟ್ಟಿದೆ. ಯಾಕಂತಂದ್ರೆ US ಅಲ್ಲಿ ರೀಸೆಂಟ್ ಆಗಿ ಜಾಬ್ ಗ್ರೋತ್ ಮಾಡರೇಟ್ ಆಗಿತ್ತು, ಮತ್ತೆ GDP ಗ್ರೋತ್ನು ಕೂಡ ಮಾಡರೇಟ್ ಆಗಿತ್ತು, ಇನ್ಫ್ಲೇಷನ್ ಮಾಡರೇಟ್ ಆಗಿತ್ತು ಅಂತೇಳಿ US ನ ಫೆಡ್ ಚೇರ್ ಏನ್ ಹೇಳಿದ್ರು ಅಂತಂದ್ರೆ, ಈಗ ಇದು ಡೇಟಾ ಇನ್ಸಫಿಷಿಯಂಟ್ ಇದೆ, ನೆಕ್ಸ್ಟ್ ಸರಿ ನೋಡ್ಬಿಟ್ಟು ನಾನು ಈ ರೇಟ್ ನ ಕಟ್ ಮಾಡ್ಬೇಕಾ ಅಥವಾ ಹಂಗೆ ಇಡಬೇಕಾ ಅಂತ ಹೇಳಿದ್ದ. US ಅಲ್ಲಿ ಫೆಡ್ ಯಾವ ರೀತಿ ಡಿಸಿಷನ್ ತಗೊಳುತ್ತಲ್ವಾ, ಸೇಮ್ ಅದನ್ನೇ ನಮ್ಮ ಭಾರತದ RBI ಕೂಡ ಕಾಪಿ ಮಾಡುತ್ತೆ. ನೀವು ನೋಡಿರ್ಬೋದು, ನಮ್ಮ ರೀಸೆಂಟ್ ಆಗಿ MPC ಮೀಟಿಂಗ್ ಅಂತ ಆಗಿತ್ತು. MPC ಮೀಟಿಂಗ್ ಅಂತಂದ್ರೆ ಏನಂತಂದ್ರೆ, ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಹೇಳಿ ಕರೀತಾರೆ. ಓಕೆನಾ, ಸೊ ಈ ಕಮಿಟಿ ಮೀಟಿಂಗ್ ಆದಾಗ ಏನಾಗಿತ್ತು ಅಂತಂದ್ರೆ, ನಮ್ಮ ಭಾರತದಲ್ಲೂ ಕೂಡ ರೇಟ್ ನ ಚೇಂಜ್ ಮಾಡದೇನೆ 5.25% ಇಟ್ಟಿದ್ದಾರೆ. US ಅಲ್ಲಿ ಎಷ್ಟಿತ್ತು, 3.5% 3.75% ಮಧ್ಯೆ ಇತ್ತಲ್ವಾ. ನಮ್ಮ ಇಂಡಿಯಾದಲ್ಲಿ ಈಗ 5.25% ಇದೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಈಗ ರೇಟ್ ಕಟ್ ಮಾಡಲಿಲ್ಲ ಅಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ. ಇದನ್ನ ಸ್ಟಾಕ್ ಮಾರ್ಕೆಟ್ ಇದೇ ರೀತಿ ಯೋಚನೆ ಮಾಡುತ್ತೆ. ಏನಂತಂದ್ರೆ,
ಅಂತಂದ್ರೆ ಒಂದ್ ವೇಳೆ ರೇಟ್ ಕಟ್ ಆದ್ರೆ ಇದರಿಂದ ಸ್ಟಾಕ್ ಮಾರ್ಕೆಟಿಗೆ ಬೆನಿಫಿಟ್ ಆಗುತ್ತೆ ಅಂತೇಳಿ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ಒಂದ್ ವೇಳೆ ರೇಟ್ ಕಟ್ ಮಾಡ್ಲಿಲ್ಲ, ರೇಟ್ ನ ಹಂಗೆ ಇಟ್ರೆ ಏನು ಸ್ಟಾಕ್ ಮಾರ್ಕೆಟ್ ಅಂತ ರಿಯಾಕ್ಟ್ ಮಾಡಲ್ಲ. ಒಂದ್ ವೇಳೆ ರೇಟ್ ಏನಾದ್ರು ಹೈಕ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಸಿಂಪಲ್ ಆಗಿ ಸ್ಟಾಕ್ ಮಾರ್ಕೆಟ್ಗೂ ಮತ್ತೆ ರೇಟ್ಗೆ ಡೈರೆಕ್ಟ್ ಕನೆಕ್ಷನ್ ಇರುತ್ತೆ. ಅದು ಯು ಎಸ್ ಅಲ್ಲಿ ರೇಟ್ ಆದ್ರೂ ಆಗಿರ್ಬೋದು ಅಥವಾ ನಮ್ಮ ಇಂಡಿಯನ್ ಸ್ಟಾಕ್, ನಮ್ಮ ಇಂಡಿಯಾ ಆರ್ ಬಿ ಏನು ರೇಟ್ ಇಡುತ್ತಲ್ವಾ ಅದಕ್ಕೂ ಡೈರೆಕ್ಟ್ ಕನೆಕ್ಟ್ ಇರುತ್ತೆ. ಈಗ ಯು ಎಸ್ ಅಲ್ಲಿ ಫೆಡ್ ಏನಾದ್ರು ರೇಟ್ ಕಟ್ ಮಾಡಿದ್ರೆ ನಮ್ಮ ಇಂಡಿಯಾನು ಕೂಡ ಕಟ್ ಮಾಡುತ್ತೆ. ಅದೇ ರೀತಿ ಯು ಎಸ್ ಅಲ್ಲಿ ಏನಾದ್ರು ಫೆಡ್ ರೇಟ್ ನ ಜಾಸ್ತಿ ಮಾಡಿದ್ರೆ ನಮ್ಮ ಇಂಡಿಯಾದ ಆರ್ ಬಿ ಕೂಡ ಜಾಸ್ತಿ ಮಾಡುತ್ತೆ. ಈ ತರ ಏನು ಜಾಸ್ತಿ ಕಡಿಮೆ ಮಾಡ್ತಾರಲ್ವಾ ಇದರಿಂದ ಸ್ಟಾಕ್ ಮಾರ್ಕೆಟ್ಗೆ ಇಂಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ. ಒಂದ್ ವೇಳೆ ರೇಟ್ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ, ಆಬ್ವಿಯಸ್ಲಿ ನೀವು ಸ್ಟಾಕ್ ಮಾರ್ಕೆಟ್ ನ ತೆಗೆದು ನೋಡಿ, ರೇಟ್ ಯಾವಾಗ ಜಾಸ್ತಿ ಆಗುತ್ತಲ್ವಾ ಅವಾಗ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬರಕ್ ಸ್ಟಾರ್ಟ್ ಆಗೇ ಆಗುತ್ತೆ. ದಿಸ್ ಇಸ್ ದ ಡೈರೆಕ್ಟ್ ಇಂಡಿಕೇಶನ್. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ಟ್ರ್ಯಾಕ್ ಮಾಡ್ತಿದ್ದೀರಾ ಅಂತಂದ್ರೆ ಇದನ್ನ ನೋಡ್ಲೇಬೇಕು, ಆರ್ ಬಿ ಐ ಯಾವ ರೀತಿ ಪಾಲಿಸಿನ ಮೇಂಟೈನ್ ಮಾಡ್ತಿದೆ ಅಂತ. ಐ ಹೋಪ್ ನಿಮಗೆ ಈ ವೀಕ್ ಕಂಪ್ಲೀಟ್ ನ್ಯೂಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದರಿಂದ ನಿಮಗೆ ಜಗತ್ತನ್ನ ನೋಡ್ಲಿಕ್ಕೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಬಂದಿದೆ, ಹೊಸ ವಿಚಾರನ ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನಿಮ್ದೇನಾದ್ರೂ ಸಜೆಷನ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ವಿಲ್ ಟ್ರೈ ಟು ಮೇಕ್ ದಿಸ್ ಬೆಟರ್ ವಿಡಿಯೋಸ್. ಅಂಡ್ ನಾನು ರೀಸೆಂಟ್ ಆಗಿ ಒಂದು ಲೋಗೋ ಕೂಡ ಮಾಡಿದ್ದೀನಿ, ಆ ಲೋಗೋ ಹೆಂಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.